ತಂದೆ ತಾಯಿ ಸಂಬಂಧರಾದಂಥ ಎಲ್ಲ ಗುರಿಯರಿಗೂ, ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ ಚಿನ್ನ ಥ್ಯಾಂಕ್ ಯು ಸೋ ಮಚ್. ಡೆವಿಲ್ ಸಿನಿಮಾ ಮುಂದೆ ನಾವು ಆಪೋಸಿಟ್ ಬರ್ತೀವಿ ಅಂತ ಎಲ್ಲ ಮಾತಾಡಿದ್ರು. ಅವ್ರ ಹೆಸರು ತಗೊಳ್ಳಲ್ಲ ನಾನು. ಕ್ರೇಜ್ಗೆ ಅಪ್ಪ ಅಂದ್ರೆ ಅದು ಡಿ ಬಾಸ್ ಅವರ. ಆ ಸಿನಿಮಾ ಕಥೆ ಏನು ಅಂತಾನು ನನಗೆ ಗೊತ್ತು, ಡೆವಿಲ್ ಸಿನಿಮಾದು. ಬಟ್ ಸಿನಿಮಾ ಅಂತ ಬಂತು ಅಂತ ಹೇಳಿದ್ರೆ ಅದ್ ಯಾ ಹೀರೋ ಆದ್ರೂ ಸರಿನೇ, ಬಾಗುರು ನಿಮ್ಮಪ್ಪ ನಾನು ಬಾ ನಿಂತ್ಕೊಂಡ್ಬಿಡ್ತೀನಿ ಅಂತಾರೆ. ದರ್ಶನ್ ಸರ್ ಒಂದ್ ಮಾತು ಹೇಳ್ಬೋದಾಗಿತ್ತು ಅವ್ರ ಫ್ಯಾನ್ಸ್ಗಳಿಗೆ. ಅವ್ರ ಮುನ್ನೆ ತೂತ್ನ ಮುಚ್ಚಿಸ್ಕೊಂಡ್ರೆ ಸಾಕವ್ರು. ಅದಂತೂ ನಿಜ. ಒಂಥರ ಆನೆ ತರ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಾನು ಹೆಂಗೆ ಇದ್ರು ನಾನು ಒಬ್ಬನೇ ಸಪ್ರೇಟ್. ನೀವೆಲ್ಲ ಎಷ್ಟೇ ಜನ ಗುಂಪು ಮಾಡಿದ್ರು ನಾನು ಸಪ್ರೇಟ್ ಅಲ್ಲೇ ಬರ್ತೀನಿ ನಾನು. ಸರ್, ಇವಾಗ ಡಿ ಬಾಸ್ ಅಂದ್ರೆ ಅಫ್ಕೋರ್ಸ್ ಅವರಿಗಿರೋ ಫ್ಯಾನ್ ಕ್ರೇಜು, ಅವರಿಗಿರೋ ಫ್ಯಾನ್ ಬೇಸು, ಅದನ್ನ ನಾವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟ್ರ ಮಟ್ಟಿಗಿದೆ. ಏನ ಸರ್, ಅವ್ರದ್ದೊಂದಷ್ಟು ಏನು ಪರ್ಸನಲ್ ಇಶ್ಯೂಸ್ಗಳಾಗಿದೆ, ಅದ್ರ ತೊಂದರೆಯಲ್ಲಿದ್ದಾರೆ. ಅದೇ ನಿಟ್ಟಿನಲ್ಲಿ ಅವರ ಡೆವಿಲ್ ಮೂವಿದು ಸಾಂಗ್ ರಿಲೀಸ್ ಆಗಿದೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಟೈಟಲ್ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿದೆ. ದರ್ಶನ್ ಸರ್ ಯಾವುದೋ ಒಂದು ಕೋಪದಲ್ಲಿ ಹೇಳಿದ ಮಾತನ್ನೇ ಇವ್ರ ಸಾಂಗ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಡೆವಿಲ್ ಮೂವಿಯಲ್ಲಿ. ಮತ್ತೆ ಅದ್ರದ್ದು ಒಂದು ಲುಕ್ಸ್ ಏನು ದರ್ಶನ್ ಸರ್ದು ರಿಲೀಸ್ ಮಾಡಿದ್ದಾರೆ, ತುಂಬಾ ಕಮೆಂಟ್ಸ್ ಗಳು ಮತ್ತೆ ಕಾಂಪ್ಲಿಮೆಂಟ್ಸ್ ಗಳು ಬರ್ತಿದೆ. ಏನ್ ಇಷ್ಟು ಯಂಗಾಗಿ ಕಾಣಿಸ್ತಾ ಇದ್ದಾರೆ, ಏನ್ ಗುರು ಈ ತರ ಲುಕ್ ಕೊಟ್ಟಿದ್ದೀರಾ, ಆ ತರ ಎಲ್ಲ ಮಾತುಗಳು ಬರ್ತಾ ಇದೆ. ಆ ಒಂದು ಲುಕ್ ಬಗ್ಗೆ, ಆ ಒಂದು ಸಾಂಗ್ ಬಗ್ಗೆ, ಟೋಟಲ್ ಆಗಿ ಡೆವಿಲ್ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳೋಕ್ ಇಷ್ಟಪಡ್ತೀರಾ? ಮೊದಲನೇದಾಗಿ ದರ್ಶನ್ ಸರ್ ಅಂತ ಅಂದಿದ ತಕ್ಷಣ ಬಾಕ್ಸ್ ಆಫೀಸ್ ಆಫ್ ಸುಲ್ತಾನ, ಚಾಲೆಂಜಿಂಗ್ ಸ್ಟಾರ್, ಕ್ರೇಜ್ಗೆ ಅಪ್ಪ ಅಂದ್ರೆ ಅದು ಡಿ ಬಾಸ್ ಅವರ. ಓಕೆನಾ? ಅದಾದ್ಮೇಲೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ರಿಲೀಸ್ ಆಯ್ತು. ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಲಿರಿಕ್ಸ್, ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ ಅಜನೀಶ್ ಲೋಕನಾಥ್ ಅವರು. ಅದಾದ್ಮೇಲೆ ದೀಪಕ್ ಬ್ಲೂ ಅಂತ ಸಿಂಗರ್, ಅವರು ಪುಷ್ಪ ಸಾಂಗ್ ಹಾಡಿದ್ರು. ಸೊ ದರ್ಶನ್ ಸರ್ ಸಾಂಗ್ಗೆ ಡೆವಿಲ್ ಮೂವಿಗೆ ಎಂಟ್ರಿ ಕೊಟ್ಟಿದ್ದಾರೆ ಕನ್ನಡಕ್ಕೆ. ಆಮೇಲೆ ಆ ಸಿನಿಮಾದ ಟೆಕ್ನಿಕಲ್, ಆ ಮೇಕಿಂಗ್ ವೈಸ್ ಏನ್ ಮಾಡಿದಾರಲ್ಲ, ಆ ಕ್ಯಾಮ್ರಾ, ಕನ್ನಡದಲ್ಲಿ ಇದು ಫಸ್ಟ್ ಸಿನಿಮಾ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಈಗೆಲ್ಲ ಕನ್ನಡದಲ್ಲಿ ತುಂಬಾ ಸಿನಿಮಾಗಳು, ಒಂದ್ 2-3 ಸಿನಿಮಾಗಳ ಹೆಸರು ಹೇಳಿದ್ರು. ಅದು ಪ್ಯಾನ್ ಇಂಡಿಯಾ ಲೆವೆಲ್ ವರ್ಗೂ ಹೋಗಿದೆ, ಬಿಗ್ ಬಜೆಟ್ ಮೂವಿ ಅಂತ. ಬಟ್ ನನಗ್ ಗೊತ್ತಿರಂಗೆ, ಅದ್ರ ಬಗ್ಗೆ ತಿಳ್ಕೊಂಡಿರಂಗೆ, ಆ ಸಿನಿಮಾ ಕಥೆ ಏನು ಅಂತಾನು ನನಗ್ ಗೊತ್ತು, ಡೆವಿಲ್ ಸಿನಿಮಾದು. ಸೊ ಫಸ್ಟ್ ಟೈಮು ಆ ಸಿನಿಮಾಗೆ ಕಾಸ್ಟ್ಲಿ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ. ಔಟ್ ಆಫ್ ಕಂಟ್ರಿಯಿಂದ ತರಿಸಿದ ಆ ಕ್ಯಾಮ್ರಾ ಇವತ್ತು ಕನ್ನಡದಲ್ಲಿ ಯಾರು ಮಾಡಿಲ್ಲ ಆ ಕ್ಯಾಮ್ರಾ. ಅದಕ್ಕೆ ದರ್ಶನ್ ಸರ್ ಲುಕ್ ವೈಸ್ ಆ ರೀತಿ ಚೆನ್ನಾಗಿ ಕಾಣಿಸ್ತಾ ಇರೋದು. ಬೋಕೋಬೋಟ್ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ ಆ ಸಿನಿಮಾಗೆ, ಅದು ಕನ್ನಡದಲ್ಲಿ ಮಾಡಿಲ್ಲ. ಅದೊಂದು ಸ್ಪೆಷಲ್ ಈ ಸಿನಿಮಾದಲ್ಲಿ. ಆಮೇಲೆ ದರ್ಶನ್ ಸರ್ ಕಾಸ್ಟ್ಯೂಮ್ ಅದರಲ್ಲಿ ನೋಡಿ, ಡೇಟ್ ಅನೌನ್ಸ್ ಆಯ್ತು ಡಿಸೆಂಬರ್ 12th. ಓಕೆನಾ? ಡಿ ಸಿನಿಮಾ ಹೆಸರು ಡೆವಿಲ್ ಡಿ. ಓಕೆನಾ? ಅದಾದ್ಮೇಲೆ ಅವ್ರು ಹಾಕಿರೋ ಜಾಕೆಟ್ ಏನಿದೆಯಲ್ಲ, ಅದೆಷ್ಟು ಜನಕ್ಕೆ ಗೊತ್ತಿಲ್ಲ ಅದ್ ಯಾವ ಬ್ರ್ಯಾಂಡ್ ಅಂತ. ಅದು ಜಾಕೆಟ್ ಫುಲ್ ಟ್ರೆಂಡಿಂಗ್ ಆಗ್ತಿದೆ, 1 lakh rupees ಏನೋ ಆ ಜಾಕೆಟ್. ಡೀಸೆಲ್ ಬ್ರ್ಯಾಂಡ್ ಅದು ಡಿ. ಸೊ ಅದೆಲ್ಲ ಕೂಡ್ಕೊಂಡ್ ಬಂದಿದೆ. ಸೊ ಅದು ಕೂಡ್ಕೊಂಡಿರೋದಕ್ಕೇನೆ ಅಷ್ಟೂನು. ಅದಕ್ಕೆ ನೋಡಿ, ಅದು 1 ಲಕ್ಷ ರೂಪಾಯಿ ಜಾಕೆಟ್. ಈಗ 20% ಡಿಸ್ಕೌಂಟ್ ಹೋಗಿ ಆಫರ್ ಪ್ರೈಸ್ ಹೋಗಿ 79,000 ಇದೆ ಆ ಜಾಕೆಟ್ ಪ್ರೈಸ್. ಅವ್ರಿಗೆ ದರ್ಶನ್ ಸರ್ಗೆ ಡೀಸೆಲ್ ಬ್ರ್ಯಾಂಡ್ ತುಂಬಾ ಇಷ್ಟ. ಅವ್ರು ಅದಕ್ಕೆ ನೋಡಿ ಅವ್ರ ಹೆಸರು ನೋಡಿ, ಈ ಕಡೆ ಅವರು ಚೂಸ್ ಮಾಡೋದು ಡಿನೇ. ಆಮೇಲೆ ಸ್ಟೆಪ್ಸ್ ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಯಾಕಂದ್ರೆ ದರ್ಶನ್ ಸರ್ ಆಲ್ಮೋಸ್ಟ್ ಎಲ್ಲಾ ಮೂವೀಸ್ ಅಲ್ಲೂ ಅವರೆಲ್ಲ ಸ್ಟ್ರೈಟ್ ಫಿಟ್ ಇಲ್ಲಾಂದ್ರೆ ಬೂಟ್ ಕಟ್ ಪ್ಯಾಂಟ್ ಗಳೇ ಯೂಸ್ ಮಾಡಿದ್ದಾರೆ. ಅವರು ಜೀನ್ಸ್ ಯೂಸ್ ಮಾಡೋದು TR. ಸೊ ಇದರಲ್ಲಿ ಡೀಸೆಲ್ ದೇನೆ ಬ್ಯಾಗಿ ಪ್ಯಾಂಟ್ ಯೂಸ್ ಮಾಡಿದ್ದಾರೆ. ಬ್ಯಾಗಿ ಪ್ಯಾಂಟ್ ನನಗೂ ಖುಷಿ ಆಯ್ತೇನಪ್ಪ, ದರ್ಶನ್ ಸರ್ ಈ ತರ ಕಾಣಿಸ್ತಾ ಇದ್ದಾರೆ ಫುಲ್ಲು. ಯಾಕಂದ್ರೆ ಅವರು ಯಾವತ್ತೂ ಬ್ಯಾಗಿ ಪ್ಯಾಂಟ್ ಯೂಸೇ ಮಾಡಲ್ಲ. ತೋಟದ ಮನೇಲಿ ಇದ್ದಾಗ ಮಾತ್ರ ಬ್ಯಾಗಿ ಪ್ಯಾಂಟ್ ಗಳು ಅಥವಾ ಶಾರ್ಟ್ಸ್ ಗಳು ಹಾಕೊಂಡಿರ್ತಾರೆ, ಬಿಟ್ರೆ ಸಿನಿಮಾಗೆ ಅವ್ರು ಬ್ಯಾಗಿ ಪ್ಯಾಂಟ್ ಯೂಸ್ ಮಾಡಲ್ಲ. ಆ ಪಾಕೆಟ್ಸ್, ಕಾರ್ಗೋ ಪ್ಯಾಂಟ್ಸ್ ಯೂಸ್ ಮಾಡಲ್ಲ. ಅದು ಒಂದು ವಿಶೇಷ ಅಂತ ಅನ್ನಿಸ್ತು. ಇನ್ ಹೇರ್ ಸ್ಟೈಲ್ ಬಂದು ಒಂದು ಆಗ ಪೊರ್ಕಿ, ಅಭಯ್, ಇಂದ್ರ, ಈ ಮೂವೀಸ್ ಅಲ್ಲಿ ಆ ಹೇರ್ಸ್ ಗಳೆಲ್ಲ ಲಾಂಗ್ ಹೇರ್ಸ್ ಬಿಟ್ಟಿದ್ದು. ಅದಾದ್ಮೇಲೆ ಡೆವಿಲ್ ಮೂವಿಲ್ ಅದೊಂದು ಹೊಸ ಲುಕ್. ಆ ಸಿನಿಮಾ ಬಂದೇನೆ ನಿಮ್ಗೆ ಒಂದು ವಿಂಟೇಜ್ ಲುಕ್ ಇದೆ, ಪ್ಲಸ್ ರೆಟ್ರೋ ಸ್ಟೈಲ್ ಅಲ್ಲಿ ಮಾಡಿದ್ದಾರೆ ದರ್ಶನ್ ಸರ್. ಅದರಲ್ಲಿ ಆ ಹೇರ್ ಸ್ಟೈಲ್, ಆಮೇಲೆ ಪ್ಲಸ್ ಅವರು ಆ ಕಾಸ್ಟ್ಯೂಮ್ಸ್ ಕಂಪ್ಲೀಟ್ ಎಲ್ಲ ಹ್ಯಾಂಡ್ ವರ್ಕ್ ಒಂದು. ಆಮೇಲೆ ಕಸ್ಟಮೈಸ್ಡ್ ಜಾಕೆಟ್ಸ್ ಗಳವೆಲ್ಲ ಅವ್ರಿಗೆ ಹೇಳಿ ಅವ್ರ ಫಿಟ್ಟಿಂಗ್ ಹಿಂಗೆ ಇರಬೇಕು. ಆ ಸೂಟ್ ಸಾಂಗ್ ಥೈಲ್ಯಾಂಡ್ ಹೋಗಿದ್ದಾಗ ವೈಟ್ ಅಂಡ್ ವೈಟ್ ಬ್ಲೇಸರ್, ಮತ್ತೆ ಆ ವೈಟ್ ಗೆ ಮತ್ತೆ ಗ್ರೀನ್ ಬ್ಲೇಸರ್ಸ್, ಅದೆಲ್ಲ ಡೈರೆಕ್ಟ್ ಶೋರೂಮ್ ಇಂದಾನೆ ತರಿಸಿ ಎಲ್ಲ ಅದೆಲ್ಲ ಬಂದು 10 ಲಕ್ಷ ರೂಪಾಯಿ. ಅದು ಒಂದು ಬ್ಲೇಸರ್ ಕಂಪ್ಲೀಟ್ ಅವ್ರ ಸೂಟ್ ಹಾಕಿದ್ದು.
ಅದು ಶರ್ಟ್ ಬಂದು YSL ಶರ್ಟ್ ಅಂತ, ಅದು ಯುವಿನ್ ಸೈಂಟ್ ಲಾರೆಂಟ್ ಅಂತ ಅದರ ಬ್ರ್ಯಾಂಡ್ ಆ ಶರ್ಟ್ ಅದು. ಮಿಲನ್ ಅಂತ ಸ್ಟೋರ್ ಇದೆ ಔಟ್ ಆಫ್ ಕಂಟ್ರಿಲಿ, ಅಲ್ಲಿಂದ ತರಿಸಿರೋದು ಇದನ್ನ. ಅದಕ್ಕೆ ಅವ್ರಿಗೆ ಅಂತ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಅವರು ಡ್ರೆಸ್ಸಿಂಗ್ ಸೆನ್ಸ್ ಅಲ್ಲೂ ತುಂಬಾ ಚೂಸಿ ದರ್ಶನ್ ಸರ್. ಸುಮ್ನೆ ಯಾವ್ದೋ ಕೊಟ್ಬಿಟ್ಟು ಯಾವ್ದೋ ಹಾಕೊಂಡ್ ಮಾಡಿ ಅಂತ ಹೇಳಿದ್ರೆ ಮಾಡ್ತಾರೆ, ಬಟ್ ಸಿನಿಮಾಗೆ ಅಂತ ಮಾಡಲ್ಲ. ತೋಟದಲ್ಲ ಸರಿ, ನೀನ್ $100 ಬಟ್ಟೆ ಕೊಟ್ಟರು ನಾನು ಹಾಕೋತೀನಿ ಅಂತಾರೆ. ಬಟ್ ಸಿನಿಮಾ ಅಂತ ಬಂತು ಅಂದಾಗ ನನಗೆ ಅಂತ ಫಾಲೋವರ್ಸ್ ಇದಾರೆ, ಅಭಿಮಾನಿಗಳು ನೋಡ್ತಾ ಇದಾರೆ. ಆಮೇಲೆ ಈಗ ನಾನ್ ಹಾಕೊಂಡಿದ ತಕ್ಷಣ ಈಗ 79,000 ಜಾಕೆಟ್ ಹಾಕಿದಾರೆ ಅನ್ಕೊಳ್ಳಿ, ಅದನ್ನ ಅಭಿಮಾನಿಗಳು ತಗೊಳ್ಳಿ ಅಂತ ಹೇಳಲ್ಲ ದರ್ಶನ್ ಸರ್. ಹೌದು, ಅದು ಸಿನಿಮಾ ಯಾರೋ ಈಗ ಪ್ರೊಡ್ಯೂಸರ್ ಕೊಟ್ಟಿದ್ದಾರೆ, ಆ ಪಾತ್ರಕ್ಕೆ ನಾನು ಹಾಕಿದೀನಿ ಅಷ್ಟೇ. ಅಲ್ಲಿಂದ ಆಚೆಗಡೆ ಬಂತು ಅಂತ ಹೇಳದ್ಮೇಲೆ ನಾನು ಕಾಮನ್ ಮ್ಯಾನ್ ಆಗಿ ಇರೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಬಟ್ ಸಿನಿಮಾ ಅಂತ ಬಂತು ಅಂತ ಹೇಳಿದ್ರೆ ಅದ್ ಯಾ ಹೀರೋ ಆದ್ರೂ ಸರಿನೇ, ಬಾಗುರು ನಿಮ್ಮಪ್ಪ ನಾನು ಬಾ ನಿಂತ್ಕೊಂಡ್ಬಿಡ್ತೀನಿ ಅಂತಾರೆ. ಅವ್ರು ಇದನ್ನು ಹೇಳಿದಾರೆ ನೋಡಿ. ಸಿನಿಮಾ ಬಂತ ಶುಕ್ರವಾರ, ಈಗ ತುಂಬಾ ಜನ ಹೇಳಿದ್ರು ಡೆವಿಲ್ ಸಿನಿಮಾ ಮುಂದೆ ನಾವ್ ಆಪೋಸಿಟ್ ಬರ್ತೀವಿ ಅಂತ ಎಲ್ಲ ಮಾತಾಡಿದ್ರು. ಅವ್ರ ಹೆಸರು ತಗೊಳಲ್ಲ ನಾನು. ಅವ್ರಿಗೆ ಶುಕ್ರವಾರ ಅಂತ ಹೇಳಿದ್ರೆ ನಾನ ನೋಡ್ಬಿಡೋಣ ಬಾ ಅಂತ ಹೇಳ್ತಾರೆ. ಅದು ಫ್ರೆಂಡ್ಶಿಪ್ ಪಕ್ಕ ಸೆಕೆಂಡ್ರಿ, ಅವ್ರು ಆ ರೀತಿ ಅವರು. ಸೊ ಸಿನಿಮಾನು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಡಿಸೆಂಬರ್ 12ನೇ ತಾರೀಕು ರಿಲೀಸ್ ಆಗ್ತದೆ ಡೆವಿಲ್ ಮೂವಿ. ಒಂಥರ ಫ್ಯಾನ್ಸ್ ಗಳಿಗೆ ಅದೊಂಥರ ಹಬ್ಬ. ಹೌದು, ಎಕ್ಸಾಕ್ಟ್ಲಿ. ಆಮೇಲೆ ಸೇಮು ಈಗ ಕೇಸ್ ಬೇರೆ ದರ್ಶನ್ ಸರ್ದು ನಡೀತಾ ಇದೆ. ಅದು ಯಾವಾಗ ಈಚೆ ಬರ್ತಾರೆ ಗೊತ್ತಿಲ್ಲ, ಯಾಕಂದ್ರೆ ಟ್ರಯಲ್ ನಡೀತಾ ಇರೋದ್ರಿಂದ ಅದು ಸ್ವಲ್ಪ ಲೇಟ್ ಆಗ್ಬಹುದು, ಇಲ್ಲಾಂದ್ರೆ ಬೇಗನೂ ಬರ್ಬೋದು. ಫ್ಯಾನ್ಸ್ ಗಳಿಗಂತೂ ಒಂದ್ ಒಳ್ಳೆ ಸಿನಿಮಾ ಅಂತ ಕೊಟ್ಟಿದ್ದಾರೆ. ನೀವ್ ಹೆಂಗೆ ಥಿಯೇಟರ್ ಅಲ್ಲಿ ಕೂಗಾಡಿ ಕಿರ್ಚಾಡಿ ಎಗರಾಡಿ ವಿಜಿಲ್ಗಳು ಹಾಕ್ರಿ, ಚೆನ್ನಾಗಿ ಎಂಜಾಯ್ ಮಾಡಿ ಸಿನಿಮಾ ಗೆಲ್ಸಿ ಅಂತ ಹೇಳ್ತಾರೆ ಅಷ್ಟೇ. ಅಭಿಮಾನಿಗಳ ಜೊತೆಗೆ ಥಿಯೇಟರ್ ಓನರ್ ಗಳಿಗೂ ಯಾಕಂದ್ರೆ ಎಷ್ಟೊಂದ್ ಥಿಯೇಟರ್ಸ್ ಓನರ್ ಗಳು ಬಾಯ್ಬಿಟ್ಟು ಹೇಳ್ತಾರೆ, ನಮ್ಗೆ ದರ್ಶನ್ ಸರ್ ಮೂವಿ ಬಂತು ಅಂತಂದ್ರೆ ನಮ್ಗೆ ಕ್ರೌಡ್ ಕಂಟ್ರೋಲ್ ಮಾಡಕ್ಕಾಗಲ್ಲ. ಮತ್ತೆ ಸ್ವತಃ ದರ್ಶನ್ ಸರ್ ಹೇಳಿದ್ದಾರೆ, ಕೆಲವೊಂದ್ ಥಿಯೇಟರ್ ಗಳಿಗೆ ಓನರ್ಸ್ ಗಳೇ ಬರ್ಬೇಡಿ ಅಂತ ಹೇಳಿದ್ದಾರೆ. ಸರ್ ನೀವು ಬಂದ್ ಹೋಗ್ತಿರೋ ಒಂದಿನ ನಿಮ್ ಕ್ರೌಡ್ ಕಂಟ್ರೋಲ್ ಮಾಡಕ್ಕಾಗಲ್ಲ, ನಮ್ಗೆ ಗ್ಲಾಸ್ ಹೊಡೆದಾಕ್ತಾರೆ, ಬಿಟ್ಬಿಟ್ರೆ ಥಿಯೇಟರ್ನೇ ಬೀಳಿಸ್ಬಿಡ್ತಾರೆ, ಹಂಗಿದ್ದಾರೆ ನಿಮ್ ಫ್ಯಾನ್ಸ್. ಸೊ ನಾವೇ ಹೇಳ್ತೀವಿ ನಿಮ್ಗೆ ಬರಕ್ ಹೋಗ್ಬಿಡಿ ಅಂತ ದರ್ಶನ್ ಸರ್ ಆ ಮಾತು ಹೇಳಿದ್ದಾರೆ. ನಾನು ದರ್ಶನ್ ಸರ್ ಜೊತೆ ಲಾಸ್ಟ್ ಸಿನಿಮಾ ಅಂದ್ರೆ ಥಿಯೇಟರ್ ಅವ್ರು ಬಂದಿದ್ ಯಾವಾಗ ಅಂದ್ರೆ ಸಂಗೊಳ್ಳಿ ರಾಯಣ್ಣ ಸಿನಿಮಾಗೆ ಫುಲ್ ಜೋರ್ ಮಳೆ ಬರ್ತಿತ್ತು. ಕುದುರೆಯಲ್ಲಿ ಅಣ್ಣಮ್ಮ ದೇವಸ್ಥಾನದಿಂದ ಬಂದಿದ್ರು ನರ್ತಕಿ ಥಿಯೇಟರ್ಗೆ. ಅದೇ ಲಾಸ್ಟ್ ಅವ್ರ ಥಿಯೇಟರ್ ವಿಸಿಟ್ ಮಾಡಿದ್ದು. ಅದಾದ್ಮೇಲೆ ಎಲ್ಲೂ ಹೋಗಿಲ್ಲ. ಅದೇ ಮಾಲ್ ಅಲ್ಲಿ ಪ್ರೀಮಿಯರ್ ಶೋ ಅಲ್ಲಿ ಇಲ್ಲಿ ಅಂತ ಹೋಗ್ತಾರೆ, ಅಂದ್ರೆ ಒನ್ ಡೇ ಬಿಫೋರ್ ಸಿನಿಮಾ ನೋಡಿರ್ತಾರೆ, ಆ ರೀತಿ ಎಲ್ಲ ಹೋಗ್ತಾರೆ. ಬಿಟ್ರೆ ಆ ಕ್ರೌಡ್ ಫೀಲಿಂಗ್ ಮಧ್ಯ ಎಲ್ಲೂ ಹೋಗಿಲ್ಲ. ಅದಕ್ಕೆ ಅವ್ರ ಥಿಯೇಟರ್ ನಾನು ಬಂತು ಅಂದ್ರೆ ಸುಮ್ನೆ ಪ್ರಾಬ್ಲಮ್ ಆಗತ್ತೆ ಸರ್, ಅಭಿಮಾನಿಗಳು ನೋಡ್ಲಿ, ಇಲ್ಲ ಅಂದ್ರೆ ನನ್ನ ನೋಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಸಿನಿಮಾ ಸಿನಿಮಾಗೆ. ಮತ್ತ ಅವ್ರು ಹೇಳ್ತಾರೆ, ಇವಾಗ ನಾನು ಒಂದಿನ ಹೋಗಿ ಬಂದ್ಬಿಡ್ತೀನಿ, ನಾನೇನ್ ಥಿಯೇಟರ್ ಓನರ್ ಲಾಸ್ ಕಟ್ಕೊಡೋದಕ್ಕೆ ಹೋಗೋದಿಲ್ಲ. ಸೊ ಅವ್ರದೇನೋ ಹೊಟ್ಟೆ ಪಾಡೋರು ಮಾಡ್ಕೋತಿದ್ದಾರೆ, ನನ್ನ ಹೊಟ್ಟೆ ಪಾಡ್ ನಾನಿರ್ತೀನಿ, ಅವ್ರ ಹೊಟ್ಟೆ ಪಾಡೋರು ಇರ್ಲಿ ಅಂತ. ಸೊ ನಾನು ವಿಡಿಯೋ ವೆರಿ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ, ಇವಾಗ ನೀವು ಸ್ಟುಡಿಯೋ ಒಳಗಡೆ ಬರುವಾಗ ನನ್ಗಂತೂ ನಿಜವಾಗ್ಲೂ, ಯಾಕಂದ್ರೆ ಇವಾಗ ನನ್ಗೂ ಒಂದ್ ಡ್ರೀಮ್, ಇವಾಗ ದರ್ಶನ್ ಸರ್ನ ಲೈಫಲ್ಲಿ ಒಂದ್ಸತಿ ನೋಡಿ ಅವ್ರಿಗೆ ಒಂದ್ ಶೇಕ್ ಹ್ಯಾಂಡ್ ಮಾಡ್ಬೇಕಂತ. ಇವಾಗ ನಿಮ್ಮನ್ನ ನೋಡಿದಾಗ ಒಂಥರ ನಾನು ಅರ್ಧ ಫುಲ್ಫಿಲ್ ಆದ ತರ ಫೀಲ್ ಬಂತು. ಅಮ್ಮ ನಾನು ಇನ್ನೊಂದ್ ಏನ್ ಗೊತ್ತಾ, ಒಂದು ತುಂಬಾ ಜನ ಫಂಕ್ಷನ್ಸ್ ಕರೀತಾರಲ್ಲ, ಸಾರ್ ದರ್ಶನ್ ಸರ್ ಮನೆ ಹತ್ರ ಹೋಗಿದ್ವಿ, ಅವ್ರು ಸಿಗ್ಲಿಲ್ಲ, ಅವ್ರ ಬದಲು ನೀವು ದಯವಿಟ್ಟು ಬಂದ್ಬಿಡಿ ಅಂತಾರೆ. ನಾನು ಇವತ್ತವರೆಗೂ ಒಂದು 3,000 ಫಂಕ್ಷನ್ ಅಟೆಂಡ್ ಮಾಡಿದೀನಿ ಒಂದ್ 4 ವರ್ಷದಲ್ಲಿ, 2 ವರ್ಷ ಅಥವಾ 4 ವರ್ಷದಲ್ಲಿ. ಎಲ್ಲೂ ಇವತ್ತವರೆಗೂ ನಾನು ₹1 ಇಸ್ಕೊಂಡಿಲ್ಲ. ಏನಕ್ಕೆ ಅಂದ್ರೆ ಜನ ನನ್ನನ್ನ ದರ್ಶನ್ ಸರ್ ರೀತಿಲಿ ನೋಡ್ತಾ ಇದಾರೆ. ಸೊ ನಾನು ಹೋಗ್ಬಿಟ್ಟು ಇಲ್ಲ ನಾನು ಬರಕ್ಕಾಗಲ್ಲ ಅಂತ ನಾನು ಲೆವೆಲ್ ತೋರ್ಸಕ್ ಆಗಲ್ಲ. ಹತ್ರ ಇತ್ತು ಅಂದ್ರೆ 100% ಎಲ್ಲಾ ಫಂಕ್ಷನ್ ಅಟೆಂಡ್ ಮಾಡಿದೀನಿ. ಅಣ್ಣಮ್ಮ ಫಂಕ್ಷನ್, ಗಣೇಶ ಫಂಕ್ಷನ್, ಕನ್ನಡ ರಾಜ್ಯೋತ್ಸವ, ಸ್ಕೂಲ್ ಫಂಕ್ಷನ್ಸ್, ಆಮೇಲೆ ಹೊಸದಾಗಿ ಶಾಪ್ ಓಪನ್ ಆಗಿದ್ರು ನನ್ನ ಕರೀತಾ ಇರ್ತಾರೆ. ಇಲ್ಲ ಸರ್ ದರ್ಶನ್ ನೀವು ಬಂತು ಅಂದ್ರೆ ದರ್ಶನ್ ಸರ್ ಬಂದಂಗೆ, ಸರಿ ಬಿಡ್ರಪ್ಪ ಆಯ್ತು ಬರ್ತೀನಿ ಅಂತ ಅನ್ಬಿಟ್ಟು ನಾನು ತುಂಬಾ ಕಡೆ ಫಂಕ್ಷನ್ಸ್ ಹೋಗಿದ್ದೀನಿ. ಅಂದ್ರೆ ಈಗ ದರ್ಶನ್ ಸರ್ ಆ ಜನ ಅಷ್ಟು ಅಭಿಮಾನ ಪ್ರೀತಿ ಇಟ್ಟು ಆ ಹೆಸರನ್ನ ಅವ್ರನ್ನ ಅಲ್ಲಿ ಕೂಡ್ಸಿದ್ದಾರೆ ಅಂತ ಅಂದಾಗ ಅವ್ರದನ್ನ ನಾನ್ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು. ಹೌದು, ಆ ಗತ್ತನ್ನ ಹಂಗೆ ಮೇಂಟೈನ್ ಮಾಡ್ಬೇಕು. ಅವ್ರು ಹೆಂಗೆ ಆ ಗತ್ತನ್ನ ಮೇಂಟೈನ್ ಮಾಡ್ತಾ ಇದಾರೆ, ದರ್ಶನ್ ಸರ್ ಅಂದ್ರೆ ಒಂದ್ ಗತ್ತು. ಸೊ ಅದೇ ರೀತಿ ನಾನು ಇರ್ಬೇಕು ಹಂಗೇನೆ. ಸೊ ಅವಾಗ ಅವ್ರ ಅಭಿಮಾನಿಗಳಿಗೂ ಇಷ್ಟ. ಈಗ ನನ್ನ ನೈಟು ಪರ್ಸನಾಲಿಟಿಗೆ ನಾನು ಹೋಗ್ಬಿಟ್ಟು ಚೈಲ್ಡ್ಗಳ ತರ ಮಾತಾಡ್ತಾ ಇತ್ತು ಅಂದ್ರೆ ಇವನೇನ್ ಈ ತರ ಇದಾನೆ ಅಂತ ಅನ್ಕೋತಾರೆ. ನಾನು ಹೆಂಗಿರ್ಬೇಕು ಅದ್ ಹಂಗೆ ಇರ್ಬೇಕು. ಓಕೆ ಸರ್, ಇವಾಗ ನಾನು ಹೇಳ್ದಂಗೆ ಆ ಒಂದು ದರ್ಶನ್ ಸರ್ದು ವಾಕಿಂಗ್ ಸ್ಟೈಲ್ ಅದೆಲ್ಲ ನಾನ್ ನೋಡ್ದೆ. ಇವಾಗ ಆ ಸ್ಟೈಲ್ ಮಾತಾಡೋದಾಗಿರ್ಬೋದು. ಈಗ ನೀವೇ ಹೇಳ್ದಂಗೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಈಗ ನಮ್ಮ ವೀಕ್ಷಕರಿಗೆ ಚಿಕ್ಕದ್ ಒಂದ್ ಜಲಕ್ ತೋರ್ಸೋದಿದೆ. ಓಕೆ, ದರ್ಶನ್ ಸರ್ ಇವಾಗ ಓಕೆ ನಂದು ಡೆವಿಲ್ ಸಿನಿಮಾ ಬರ್ತಾ ಇದೆ, ದಯವಿಟ್ಟು ಅಭಿಮಾನಿಗಳು, ಈಗ ಅವ್ರು ಹೇಳ್ತಾರೆ ಅಭಿಮಾನಿಗಳೇ ದೇವ್ರು ನನ್ಗೆ, ಅಭಿಮಾನಿಗಳ ಅನ್ನದಾತರು ಅಂತ. ಸೊ ಅವ್ರ ಅಭಿಮಾನಿಗಳಿಗೆ ಓಕೆ ನೋಡಿ
ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಬಂದು ನಿಮ್ಮ ಕನ್ನಡ ಚಿತ್ರನ ಥಿಯೇಟರ್ ಅಲ್ಲಿ ನೋಡಿ ಅಂತ ದರ್ಶನ್ ಸರ್ ಹೇಳಿದ್ರೆ ಹೆಂಗ್ ಬರ್ತಾ ಇತ್ತು ಅನ್ನೋದು ಒಂದ್ ಝಲಕ್ ನಮ್ಮ ವೀಕ್ಷಕರಿಗೆ. ಅಂದ್ರೆ ದರ್ಶನ್ ಸರ್ ಮಾತಾಡ್ತಾರೆ ಹೇಗೆ ಅವ್ರ ಸ್ಟೈಲ್ ಅಂತನಾ? ತಂದೆ ತಾಯಿ ಸಮಾನರಾದಂತ ಎಲ್ಲ ಗುರಿಯರಿಗೂ, ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿರಿಗೂ ಇದೇ ಡಿಸೆಂಬರ್ 12ನೇ ತಾರೀಕು ಡೆವಿಲ್ ಚಿತ್ರ ರಿಲೀಸ್ ಆಗ್ತಾ ಇದೆ. ತಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಪ್ರತಿಯೊಂದಕ್ಕೂ ನಮ್ಮ ಚಿತ್ರತಂಡದ ಮೇಲೆ ಇರ್ಲಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. 100% ನಾನು ಬಂದೇ ಬರ್ತೀನಿ, ನೀವು ಯಾರು ತಲೆ ಕೆಡಿಸ್ಕೋಬೇಡಿ. ನಾವು ಏನೇ ನಮ್ಮ ಸಿನಿಮಾ ನಾವು ಚೆನ್ನಾಗಿ ಮಾಡಿತ್ತು ಅಂದ್ರೂ ಕೂಡ ನಾವು ಕೆಲಸ ತೋರಿಸ್ಬೇಕಂತೆ. ಅದೇ ರೀತಿ ಡೆವಿಲ್ ಚಿತ್ರನ ನೀವು ಹರಿಸ್ಬೇಕು. ಇನ್ನ ನಿಮ್ಮ ಆ ಡೆವಿಲ್ ತಂದಮ್ಮ ಮಗುನ ನಾವು ನಿಮ್ಮ ಮಡ್ಲಿಗೆ ಹಾಕಿದೀವಿ, ಆ ಚಿತ್ರನ ನೀವು ಗೆಲ್ಸಿ ಅಂತ ಅಂದ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ನಿಜ, ನಂಗಂತೂ ದರ್ಶನ್ ಸರ್ ಅವ್ರ ಸ್ಟೈಲ್ ನಾನು ನೋಡಿದ್ದೇನಲ್ಲ ತುಂಬಾ ಕಡೆ ಕೂತ್ಕೊಳ್ಳೋದು, ಮಾತಾಡೋದು, ಟೋನ್ ತಗೊಳ್ಳೋದು ಅವ್ರದ್ದು. ಇನ್ನೊಂದೇನಂದ್ರೆ ಎಲ್ಲ ಇದು ಎಲ್ಲರಿಗೂ ಮಾಡಕ್ ಆಗಲ್ಲ. ಸೊ ದರ್ಶನ್ ಸರ್ ತರ ತುಂಬಾ ಜನ ಇರ್ಬೋದು, ಅವ್ರ ತರ ಸ್ಟೈಲ್ ಮಾಡ್ತಾರೆ, ಅವ್ರ ತರ ಬಟ್ಟೆಗಳು ಹಾಕೋತಾರೆ, ಅವ್ರ ತರ ಮ್ಯಾನರಿಸಮ್ ಮಾಡ್ತಾರೆ. ಬಟ್ ಅದ್ ಯಾವತ್ತಿದ್ರು ದರ್ಶನ್ ಸರ್ ಅವ್ರಿಗೆ ಸರಿ ಸಾಟಿ ಯಾರು ಇಲ್ವೇ ಇಲ್ಲ. ಈಗ ನಾನು ಅಷ್ಟೇ, ನಾನು ಅವ್ರ ರೀತಿ ವಾಯ್ಸ್ ಮಾತಾಡ್ಬೋದು, ಅವ್ರ ರೀತಿ ಬಟ್ಟೆಗಳು ಹಾಕ್ಬೋದು, ಬಿಟ್ರೆ ಚಾಲೆಂಜಿಂಗ್ ಸ್ಟಾರ್ ಅವರು. ಓಕೆ ಸರ್, ಆ ಒಂದು ಡೈಲಾಗ್ ಇದೆಯಲ್ಲ ಸರ್, ದರ್ಶನ್ ಸರ್ ಫಂಕ್ಷನ್ಸ್ ಗಳಲ್ಲಿ ಸ್ಟಾರ್ಟಿಂಗ್ ತಗೊಳ್ತಾರಲ್ಲ, ನನ್ನ ತಂದೆ ತಾಯಿ ಸಮಾನರಾದ ಸರ್, ಅದೊಂದು ಡೈಲಾಗ್ ಹೇಳ್ಬೋದಲ್ಲ ನಮ್ಮ ವೀಕ್ಷಕರಿಗೋಸ್ಕರ? ತಂದೆ ತಾಯಿ ಸಮಾನರಾದಂತ ಎಲ್ಲ ಗುರಿಯರಿಗೂ, ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ ಚಿನ್ನ ಥ್ಯಾಂಕ್ ಯು ಸೋ ಮಚ್. ಅಪ್ಪ ದೇವ ಸರ್, ಈ ಲೆವೆಲ್ ಇನ್ವಿಟೇಷನ್ ಯಾಕಂದ್ರೆ ನೀವು ತುಂಬಾ ಹತ್ರದಿಂದ ನೋಡಿದೀನಿ. ಆಮೇಲೆ ಇನ್ನೊಂದೇನಾದ್ರೆ ಅವ್ರದ್ದು ಎಲ್ಲೇ ಫಂಕ್ಷನ್ಸ್ ಗಳಿತ್ತು ಅಂದ್ರೆ ನಾನು ಮುಂಚೆ ಹೋಗ್ತಾ ಇದ್ನಲ್ಲ, ನಾನು ಪಿನ್ ಟು ಪಿನ್ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ಅವ್ರ ಆ ಎರಡು ಕಣ್ಣುಗಳು ಏನ್ ಮಾತಾಡುತ್ತೆ ತುಂಬಾ ಕನೆಕ್ಟ್ ಆಗ್ತಾ ಇದ್ದೆ ನಾನು ಅವ್ರಿಗೆ. ನಾನು ಅವ್ರ ಹತ್ರ ಪಕ್ಕದಲ್ಲಿ ನಿಂತಿದ್ರು ನಾನು ಮಾತಾಡಿಸ್ತಾ ಇರ್ಲಿಲ್ಲ ಅಂದ್ರೂ ಅವ್ರು ಸುಮ್ನೆ ಹಿಂಗ್ ತಿರುಗಿದ್ರೆ ಓಕೆ ಅವ್ರಿಗೆ ನೀರ್ ಬೇಕು, ಅವ್ರಿಗೆ ಬಾಯಾರಿಕೆ ಆಗ್ತಾ ಇದೆ. ಅವ್ರು ಸುಮ್ನೆ ಈ ಕಡೆ ತಿರುಗಿದ್ರೆ ಇಲ್ಲಿ ಯಾರೋ ಒಬ್ಬ ಇರಿಟೇಷನ್ ಮಾಡ್ತಾ ಇದ್ದಾನೆ, ನಾನು ಇಲ್ಲಿಂದ ಹೊರಡಬೇಕು, ಇಲ್ಲಾಂದ್ರೆ ಅವ್ನ್ ನೋಡ್ಕೊಂಡ್ರು ಸ್ವಲ್ಪ ಒಂಚೂರು ಆ ಕಡೆ ಜರ್ಗದೆ ಕೇಳೋ ಸಿಕ್ಕಾಪಟ್ಟೆ. ಈಗ ಒಂದು ಸಂಗೊಳ್ಳಿ ರಾಯಣ್ಣ ಸಿನಿಮಾ ಟೈಮಲ್ಲಿ ಫುಲ್ ಮಳೆ, ಜೋರ್ ಮಳೆ, ಅಣ್ಣಮ್ಮ ದೇವಸ್ಥಾನ ಹತ್ರ ಕುದುರೆ ಹತ್ತಿದ್ರು. ಎಷ್ಟು ಜಸ್ಟ್ ಒಂದು ಥಿಯೇಟರ್ ಒಳಗಡೆ ಹೋಗೋವರೆಗೂ ಕೂಡ ಯಾರೋ ಒಬ್ಬ ಶರ್ಟ್ ಇಟ್ಕೊಂಡು ಎಳಿತಾನೆ ಇದ್ದ. ನಾನು ಹಿಂದೆನೆ ನಿಂತಿದ್ದೀನಿ, ಎಳಿತಾನೆ ಇದ್ದ. ಲೋನ್ ಎಳಿತಾ ಇದ್ದಾನೆ, ಮುಂದೆ ಹೋಗ್ತಾ ಇದಾರೆ. ಅವ್ರು ನನ್ ಮುಖ ನೋಡಿದ್ರು, ನಾನೇನ್ ಇಲ್ಲಿ ಎಳಿತಾ ಇಲ್ಲ ಅಣ್ಣ ಅಂದೆ. ನಿನ್ ತಿರುಗಿದ್ರೆ ಅವ್ನು ಯಾರು ಕೆಳಗಡೆಯಿಂದ ಕೈಯಾಕೆ ಎಳಿತಾ ಇದ್ದಾನೆ ಅಂದ್ರೆ ಅವ್ರಿಗೆ ಹಿಂಗೆ ಗೊತ್ತಾ, ಅವರು ಎಲ್ಲಾ ಕಡೆನೂ ಬರ್ತಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಅವ್ರಿಗೆ ಇರಿಟೇಷನ್ ಆಗದಿರೋ ರೀತಿ ನಡ್ಕೋಬೇಕು. ಏನ್ ಗೊತ್ತಾ, ಇಲ್ಲಿಂದ ಹೋಗ್ಬೇಕಾದ್ರೆ ಆರಾಮಾಗಿ ಹೋಗಿರ್ತಾರೆ, ಈ ಜೊತೆಲಿರೋರು ಅಷ್ಟೇ ಎಲ್ಲ ಬಂದಿರ್ತಾರೆ. ಅವ್ರನ್ನ ಹತ್ರ ಬರ್ತಾ ಇದ್ದಂಗೆ ನೋಡ್ತಾ ಇದ್ದಂಗೆ ಇವ್ರುಗಳೇ ಕಿತ್ತಾಡ್ತಾ ಇರ್ತಾರೆ, ಜೊತೆಲಿರೋರೇನೆ. ಅವ್ರು ಅದನ್ನೇ ಹೇಳ್ತಾ ಇರ್ತಾರೆ, ನೀವುಗಳೇ ಕಿತ್ತಾಡ್ತಾ ಇದ್ರೆ ಇನ್ ಅಭಿಮಾನಿಗಳು ಅವ್ರು ಏನೋ ಮಾಡ್ತಾರೆ. ಅವ್ನ್ ಶರ್ಟುನು ಎಳಿತಾನೆ, ಅದಾದ್ಮೇಲೆ ಅಣ್ಣ 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 ಅಂತ ಕೈ ಕೊಡ್ತಾರೆ, ವಿಶ್ ಮಾಡ್ತಾರೆ, ಆ ಕೈ ಹಿಂಗ್ ಎಳೆದ್ ಬಿಡ್ತಾರೆ. ಪಾಪ ಅಲ್ಲಿ ಅವ್ರಿಗೆ ಗೇಟ್ ಆಗಿರೋದು ಅಬ್ಸರ್ವ್ ಮಾಡಲ್ಲ. ಸೊ ಇದೆಲ್ಲಾನು ಅದಕ್ಕೇನೆ ಅವ್ರು ಇನ್ನೊಂದ್ರೆ ಜಾಸ್ತಿ ಎಲ್ಲೂ ಹೋಗೋದಕ್ಕೆ ಹೋಗಲ್ಲ. ಅವ್ರು ಹೋಗ್ಬೇಕು ಅಂದ್ರೆ ಅವ್ರು ಹೋಗ್ ಬಂದಿರೋದು ಗೊತ್ತಾಗಲ್ಲ. ಈಗ ಎಷ್ಟೋ ಸತಿ ಇದು ಬಂಡೆಮಂಕಳಮ್ಮ ದೇವಸ್ಥಾನ, ಆಮೇಲೆ ಬಂಡೆಮಂಕಳಮ್ಮ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ ಹನುಮಂತ ನಗರದಲ್ಲಿ, ಗವಿಪುರಂ ಅಲ್ಲಿ ಇದೆ. ಅದು ಬಿಟ್ರೆ ಮೈಸೂರ್ಗೆ ಹೋಗ್ತಾ ಇರ್ತಾರೆ. ಅಂದ್ರೆ ಅವ್ರು ಫಸ್ಟ್ ಅವ್ರು ಯಾವ ಟೈಮಿಗೆ ಹೆಂಗ್ ಹೋಗಿರ್ತಾರೆ, ಹೆಂಗ್ ಬಂದಿರ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ನೀಟಾಗಿ ಪ್ಲಾನ್ ಮಾಡಿರ್ತಾರೆ ಹೋಗಿ ಬರೋದು. ಸೊ ಹೇಳ್ಬಿಡ್ತು ಅಂದಾಗ ಏನಾಗುತ್ತೆ, ಜನ ದೊಂಬಿ ತರ ಆಗ್ಬಿಡ್ತಾರೆ, ಅವ್ರಿಗೂ ಡಿಸ್ಟರ್ಬೆನ್ಸ್, ಅನ್ಕಂಫರ್ಟೇಬಲ್. ಒಂದ್ 2 ನಿಮಿಷ ಇದ್ಬಿಟ್ಟು ಟೇಪ್ ಕಟ್ ಮಾಡ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಸೊ ಆತರ ಏನಾದ್ರು ನಿಮ್ಗೆ ಇನ್ಫಾರ್ಮೇಶನ್ ಇತ್ತು ಅಂದ್ರೆ ದಯವಿಟ್ಟು ನನಗೆ ಇನ್ಫಾರ್ಮ್ ಮಾಡಿ. ನನ್ನ ಫ್ರೆಂಡ್ ಒಂದ್ ಶಾಪ್ ಓಪನ್ ಮಾಡಿದ್ರು. ನಾನು ಅದಕ್ಕೆ ಹೇಳಿದೆ, ಈಗ ಓಪನಿಂಗ್ ಯಾರು ಬರ್ತಾರೆ ಅಂದ್ರೆ ದರ್ಶನ್ ಸರ್ ಅಂದ. ಸರಿ ಅಲ್ಲ 100% ಬರ್ತಾರ ಅಂತ. ನಾನು ಹೇಳಿದೀನಿ 100% ಬಂದೇ ಬರ್ತಾರೆ ಅಂತ. ಏನ್ ಮಾಡ್ದ, ಒಂದ್ ಬ್ಯಾನರ್ ಫೋಟೋ ಹಾಕದ ಅಷ್ಟೇ. ಇಮಿಡಿಯೇಟ್ ಆಗಿ ಬ್ಯಾನರ್ಗೆ ಒಂದ್ 5-10 ನಿಮಿಷ ರೆಡಿ ಮಾಡ್ಬಿಡಿ ಅಂತ ಹೇಳಿ ಒಂದ್ ಚಿಕ್ಕದ್ ಫೋಟೋ ಹಾಕಿದ. ಅದು ಎಲ್ಲಿ ಗೊತ್ತಾಯ್ತು ಜನಕ್ಕೆ, ದೊಂಬಿ ತರ ನುಗ್ಬಿಟ್ರು. ಆರ್ ದರ್ಶನ್ ಸರ್ಗೆ ಗೊತ್ತಿಲ್ಲ. ಅವ್ರು ಏನೋ ಓಕೆ ಯಾರಿಗೂ ಹೇಳಿಲ್ಲ, ಇವನು ನಾರ್ಮಲ್ ಆಗಿ ಜನರಲ್ ಆಗಿ ಕರೀತಾ ಇದ್ದಾನೆ ಅಂತ ಬಂದು ಬರ್ತಾ ಇದ್ದಂಗೆ ಪಟಾಕಿ ಇಷ್ಟು ಉದ್ದ ಇಟ್ಬಿಟ್ರು. ಅವ್ರ ಕಾರ್ ಅಲ್ಲೇ ನಿಂತ್ಕೊಂಡ್ಬಿಡ್ತು. ಅದಾದ್ಮೇಲೆ ಅವ್ನ್ ಹೇಳಿರಲ್ಲ, ಇವಾಗ್ಲೇ ಹಚ್ಬೇಕ ಆ ಪಟಾಕಿನ,
ನಾನ್ ಮುಂದೆ ಹೋದಾದ್ಮೇಲೆ ಹಚ್ಬೋದು ತಾನೆ. ಇಲ್ಲಿ ಏನಾಗುತ್ತೆ, ನೀನ್ ಫಸ್ಟೇ ಪಟಾಕಿ ಹಚ್ಚಿರೋದ್ರಿಂದ ಜನ ಏನ್ ಮಾಡ್ತಾರೆ, ಪಟಾಕಿಗೆ ದೂರ ಹೋಗ್ತಾರೆ, ಮತ್ತೆ ಇಲ್ಲಿ ಬಂದ್ಬಿಡ್ತಾರೆ. ನಾನು ಇಲ್ಲಿಂದ ಅಲ್ಲಿಗೆ ಬರೋದಕ್ಕಾಗಲ್ಲ, ಅದೆಲ್ಲ ನೋಡ್ಕೊಂಡು ಇದನ್ ಮಾಡ್ರೆ. ಇದೆಲ್ಲ ಬೇಕಾ ನನಗೆ? ಅವ್ರೇನು ಬಯಸಲ್ಲ, ನಾನ್ ಬರ್ತಾ ಇದ್ದಂಗೆ ಹಿಂಗ್ ಪಟಾಕಿ ಹೊಡಿಬೇಕು, ಅದಾದ್ಮೇಲೆ ನಾನ್ ಬರ್ತಾ ಇದ್ದಂಗೆ ಎಲ್ಲಾ ಬೌನ್ಸರ್ಸ್ ಗಳು ನಿಂತ್ಕೋಬೇಕು, ಅದೆಲ್ಲ ಅವ್ರು ನಾರ್ಮಲ್ ಲೈಫ್ ಲೀಡ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅವ್ರಿಗೆ ಎಷ್ಟು ಕಂಫರ್ಟಬಲ್ ಆಗಿ ಇರ್ತಾರೆ ಅಂತ ಹೇಳಿದ್ರೆ, ಆ ವಾತಾವರಣ ಅದೇ ತರ ಇತ್ತು ಅಂದ್ರೆ ಎಷ್ಟೊಂದ್ ಬೇಕಾದ್ರೂ ಕುತ್ಕೊಂಡು ಮಾತಾಡ್ತಾರೆ. ಈಗ ಕೆಲವೊಂದ್ ಸತಿ ಸನ್ನಿವೇಶಗಳು ಬಂದ್ಬಿಡುತ್ತೆ. ಇವಾಗ ಯಾರೋ ಸೆಲ್ಫಿ ಕೇಳಿದಾಗ ಅದು ಬೈ ಚಾನ್ಸ್ ಆಗಿರುತ್ತೆ, ಕೆಲವೊಬ್ರು ಇಂಟೆನ್ಷನ್ ಅಲ್ಲೇನೆ ಮಾಡಿರ್ತಾರೆ. ಈಗ ಕ್ರೌಡ್ ಇರುತ್ತೆ, ಸೆಲ್ಫಿ ತಗೊಳಕ್ ಬರ್ತಾರೆ ಆ ಕ್ರೌಡ್ ಅಲ್ಲಿ, ಇವಾಗ ತೆಲ್ಲಾಡ್ತಾರೆ. ಮತ್ ಕೆಲವೊಂದ್ ಸತಿ ದರ್ಶನ್ ಸರ್ ಡ್ರೈವ್ ಮಾಡ್ಕೊಂಡು ಹೋಗುವಾಗ ಅವ್ರಿಗೆ ಯಾರಿಗಾರು ಫ್ಯಾನ್ಸ್ ಯಾರಿಗಾರು ಗೊತ್ತಾಯ್ತು ಅಂತಂದ್ರೆ ಅವ್ರ ಹಿಂದೆನೆ ಹೋಗಕ್ ಸ್ಟಾರ್ಟ್ ಮಾಡ್ತಾರೆ, ಚೇಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಎಷ್ಟೊಂದ್ ಸತಿ ನಾನು ತುಂಬಾ ವಿಡಿಯೋಸ್ ಅಲ್ಲಿ ನೋಡಿದ್ರೆ ಬೈದಿರ್ತಾರೆ ಸರಿಯಾಗಿ, ನಿಮ್ ಜೀವ ನೋಡ್ಕೊಳ್ಬೇಕು ಫಸ್ಟ್, ಆಮೇಲೆ ನೀವು ನನ್ನ ಫಾಲೋ ಮಾಡ್ಕೊಂಡ್ ಬಂದ್ರೆ ನಡೆಯುತ್ತೆ. ಇವಾಗ ನಿಮ್ ಜೀವನನೇ ಪಣಕ್ಕಿಟ್ಟು ನಾನು ನೋಡ್ಬೇಕು. ಮನೆಯವರು ಪಾಪ ನಂಬ್ಕೊಂಡಿರ್ತಾರೆ, ಅಲ್ಲಿಂದ ನನ್ನ ನೋಡೋದಕ್ಕೆ ಅರ್ಜೆಂಟ್ ಆಗಿ ಗಾಡಿ ಓಡಿಸ್ಕೊಂಡು ನಾನು ಎಲ್ಲಿ ಹೊರಟು ಬಿಡ್ತೀನಿ ಮನೆಯಿಂದ ಆಚೆ, ಬರ್ತಡೇಲಿ ಇರಲ್ಲ ಮನೇಲಿ ಅಂತ ತುಂಬಾ ಸತಿ ಬಂದಿದ್ದಾರೆ. ಅದಾದ್ಮೇಲೆ ನನ್ ಕಣ್ಮುಂದೆ ತುಂಬಾ ಇನ್ಸಿಡೆಂಟ್ ಆಗಿದೆ. ಕೇಕ್ಗಳು ತಗೊಂಡ್ ಬಂದಿರೋ ದೊಡ್ಡ ದೊಡ್ಡ ಕೇಕು ಎಲ್ಲ ಎತ್ಕೊಂಡ್ ಬರ್ತಿರ್ತಾರೆ. ಆ ತೆಳ್ಳೋ ಇದ್ರಲ್ಲಿ ಕೇಕೆ ಬಿಡಿಸ್ಬಿಟ್ರು, ಅಷ್ಟು ದೊಡ್ಡದು. ಅದಕ್ಕೆ ಅಂದ್ರೆ ಅವ್ರ ಏನ್ ಹೈಟ್ ಇದಾರೆ, 6.5 ಅಡಿ ಇದಾರೆ ಅಂದ್ರೆ 6.5 ಅಡಿ ಕೇಕ್ ಮಾಡ್ಸಾರ. ಈಗ ಬರ್ಡೇ ಟೈಮಲ್ಲಿ ಅವ್ರು ಹೇಳ್ತಾರೆ ಕೇಕ್ ತಗೊಂಡ್ ಬರ್ಬೇಡಿ, ನಿಮ್ಗೆ ಅಷ್ಟು ನನ್ನ ಮೇಲೆ ಅಭಿಮಾನ ಇದೆ, ಅದಕ್ಕೆ ಅದನ್ನ ಸ್ಟಾಪ್ ಮಾಡಿದ್ದು. ಅದಾದ್ಮೇಲೆ ಮನೆ ಹತ್ರ ಚಪ್ಲಿ ಎಲ್ಲ ತೆಳ್ಳಾಡ್ಕೊಂಡು ಪೊಲೀಸ್ ಅವರು ಲಾಠಿ ಚಾರ್ಜ್ ಮಾಡಿದಾರೆ ಅಂತ ಚಪ್ಲಿಗಳೆಲ್ಲ ರಾಶಿಗಟ್ಲೆ. ಆಮೇಲೆ ಈ BBMP ಅವರು ಇದೆಲ್ಲ ಒತ್ಕೊಂಡ್ ಹೋಗ್ಬೇಕಾ, ಅದು ಅಟ್ಲೀಸ್ಟ್ ನಮ್ಗಾದ್ರೂ ಅಟ್ಲೀಸ್ಟ್ ಕೊಟ್ಟಿದ್ರೆ ತಿಂತಾ ಇದ್ವಿ ಕೇಕ್ ನ ಅಂತ ಅನ್ನೋರು. ಮತ್ತೆ ಹಾರ, ಶಾಲು, ಈ ಶೀಲ್ಡ್ಗಳು ಅದನ್ನೆಲ್ಲ ಎತ್ಕೊಂಡ್ ಬರೋರು. ಫೋಟೋ ಫ್ರೇಮ್ಗಳು. ಅಂದ್ರೆ ಅದೆಲ್ಲ ಅವರು ಇನ್ನೊಂದೇಂದ್ರೆ ಏನಕ್ಕೆ ಇಷ್ಟೊಂದೆಲ್ಲ ಮಾಡ್ತೀರಾ ಪಾಪ. ಮತ್ತೆ ಟ್ಯಾಟು ಹಾಕಿಸ್ಕೊಂಡಿರೋರ್ಗು ಬೈದಿದ್ರು. ನನಗೆ ಒಬ್ಬ ಹೆವಿ ತುಂಬಾ ತಲೆ ತಿಂತ ಇದ್ದ, ಸರ್ ಅಣ್ಣನ ಹತ್ರ ಕರ್ಕೊಂಡೋಗಿ ಸರ್ ನಾನು ಎಲ್ಲಾ ಪಿಕ್ಚರ್ದು ಹಾಕ್ಸಿದೀನಿ ಟ್ಯಾಟು ಅಂತ ಹೇಳ್ದ. ನಾನು ಅದಕ್ಕೆ ಗ್ಯಾರಂಟಿ ಬೈತಾರೆ, ಈ ತರ ಎಲ್ಲ ಟ್ಯಾಟು ಹಾಕ್ಸ್ಕೊಂಡ್ ಬಂತು ಅಂದ್ರೆ ಅವ್ರಿಗೆ ಅದು ಇಷ್ಟ ಆಗಲ್ಲ. ಟ್ಯಾಟು ಬೇಡ ಅಂತಾನೆ ಹೇಳ್ದೆ. ಇಲ್ಲ ನೀವು ಕರ್ಕೊಂಡೋಗಿ ಖುಷಿ ಪಡ್ತಾರೆ ಅಂದ. ಸರಿ ಬಾಪ ಆಯ್ತು ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಯಾವ್ದು ಪೊರ್ಕಿ ಸಿನಿಮಾ ಟೈಮ್ ಅದು. ಅವ್ರು ನೋಡ್ಬಿಟ್ಟು ಹೇಳಿದ್ರು, ಯಾಕೋ ಇದೆಲ್ಲ ಅಂತ ಹೇಳಿದ್ರು. ಇಲ್ಲ ಬಾಸ್ ನಿಮ್ ಮೇಲೆ ಅಭಿಮಾನ ಪ್ರೀತಿಯಿಂದ ಅಂತ ಹೇಳ್ದ ಆ ಹುಡುಗ. ನೆಕ್ಸ್ಟ್ ಏನಂದ್ರು ಗೊತ್ತಾ, ಅಲ್ಲಿ ನೀನ್ ಬರ್ಬೇಡ ಕಣ ನಮ್ಮ ಮನೆ ಹತ್ರ ಅಂತ ನನ್ಗಂದ್ರು. ನಾನ್ ಅದಕ್ಕೆ ಏನು ಕಣ ಅಂತ ಅಂದೆ. ಅಲ್ಲ ಕಣ ಅವ್ನ್ಗೆ ಹೇಳ್ಬೇಕಲ್ವಾ ನೀನು ಆ ಹುಡುಗಂಗೆ, ಏನಕ್ಕೆ ಈ ತರ ಎಲ್ಲ ಹಾಕೊಂಡ್ ಬಂದಿದ್ಯಪ್ಪ. ನೋಡಿ ಯಾರೋ ಸಿನಿಮಾ ಮಾಡ್ತಾರೆ, ಯಾರೋ ನಿರ್ಮಾಪಕರು ಸಿನಿಮಾಗ್ ದುಡ್ಡು ಹಾಕ್ತಾರೆ, ಇನ್ಯಾರೋ ಡೈರೆಕ್ಟ್ರು ಆ ಸಿನಿಮಾ ಕತೆ ಟೈಟ್ಲ್ ಇಡ್ತಾರೆ. ಸೊ ಇವನು ಅದನ್ನ ಎದೆ ಮೇಲೆ ಅಚ್ಚ ಮೇಲೆ ಇಡೀ ಮೈಯಲ್ಲೆಲ್ಲ ಹಾಕ್ಸ್ಕೊಂಡ್ ಬಂದ್ಬಿಟ್ರೆ ಅವ್ರ ತಂದೆ ತಾಯಿದ್ ಹಾಕ್ಸ್ಕೊಳ್ಳಿ ಕಣ. ಅರ್ಥ ಆಯ್ತಾ? ಯಾಕಂದ್ರೆ ಅವರು ನಿಜವಾದ ಹೀರೋ ತಂದೆ ತಾಯಿಗಳು. ಇದೆಲ್ಲ ಬೇಕಾ ಇದು ಅಂತ. ಅದಕ್ಕೆ ಇಲ್ಲ ಬಿಡಿ ಅಣ್ಣ, ಇನ್ನೊಂದ್ಸತಿ ಯಾರೇ ಟ್ಯಾಟು ಹಾಕೊಂಡಿತ್ತು ಅಂತ ಹೇಳಿದ್ರು ನಾನಂತೂ ಅವ್ರನ್ನ ನಿಮ್ ಮುಂದೆ ಕರ್ಕೊಂಡ್ ನಿಲ್ಸೋದೇ ಇಲ್ಲ ಅಂದೆ. ಅದಕ್ಕೆ ಅದಾದ್ಮೇಲೆ ಇದೇ ನೋಡಪ್ಪ, ಆ ಹುಡುಗನ್ಗೂ ಹೇಳಿದ್ರು, ಇದೇ ಫಸ್ಟ್ ಅಂಡ್ ಲಾಸ್ಟ್, ನಿನ್ ಮೈಯಲ್ಲಿ ಏನ್ ಟ್ಯಾಟುಗಳನ್ನ ನಾನು ನೋಡಿದೀನಿ ಅದೇ ಸಿನಿಮಾಗ್ ಲಾಸ್ಟ್ ಆಗ್ಬಿಡ್ಬೇಕು, ಅದು ಮತ್ತೆ ಹಾಕೊಳಕ್ ಹೋಗ್ಬೇಡ. ಅದ್ ಹಾಕೊಳ್ಳೋ ತರ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಮನೆಗ್ ಬರ್ಬೇಡ ಅಂತ ಹೇಳಿದ್ರು ಆ ಹುಡುಗಂಗೆ. ಅವ್ನ ಅವತ್ತಿಂದ ಹಾಕ್ಸೋದ್ ಬಿಟ್ಬಿಟ್ಟ. ಹೌದು ನಾನ್ ಮಾಡಿದ್ದು ತಪ್ಪಾಯ್ತು ಅಂತ. ಅಂದ್ರೆ ಅವರು ಹೇಳ್ತು ಅಂದಾಗ ಅಟ್ಲೀಸ್ಟ್ ರಿಯಲೈಸ್ ಮಾಡ್ಕೋತಾರೆ ಈ ಕಡೆ ಫ್ಯಾನ್ಸ್ಗಳು ಕೂಡ. ಹೌದು ನಿಜ. ಯಾಕಂದ್ರೆ ಇವಾಗ ಒಂದಷ್ಟು ದರ್ಶನ್ ಫ್ಯಾನ್ಸ್ ರೂಢಿದ್ದಾರೆ. ದರ್ಶನ್ ಫ್ಯಾನ್ಸ್ ಈಗ ಅದೇ ಒಂದಷ್ಟು ಇಶ್ಯೂಸ್ ಗಳು ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ದರ್ಶನ್ ಫ್ಯಾನ್ಸ್ ಅದು ಒಬ್ರು ಸ್ಟೇಟ್ಮೆಂಟ್ ಕೊಡ್ತಾರೆ, ದರ್ಶನ್ ಫ್ಯಾನ್ಸ್ ಅನ್ಎಜುಕೇಟೆಡ್ಸ್ ಇರ್ತಾರೆ, ಫ್ಯಾನ್ಸ್ ಗಳು ಅದನ್ನ ಪ್ರೂವ್ ಮಾಡಕ್ ಹೋಗ್ತಾರೆ. ಸೊ ದರ್ಶನ್ ಸರ್ ಯಾವತ್ತೂ ಬಯಸೋದು ಅಭಿಮಾನಿಗಳು ಅಂತಂದ್ರೆ ಮಾದರಿಯಾಗಿರೋಂಗಿರ್ಬೇಕು ಬೇರೆ. ಆದ್ರೆ ಏನ್ ಗೊತ್ತಾ, ಇವಾಗ್ಲೂ ಅಷ್ಟೇ, ಇವಾಗೆಲ್ಲ ರೀಸೆಂಟ್ ಆಗಿ ಅದೇ ಇದು ಮಾಡಿದ್ರು. ದರ್ಶನ್ ಸರ್ ಒಂದ್ ಮಾತು ಹೇಳ್ಬೋದಾಗಿತ್ತು ಅವ್ರ ಫ್ಯಾನ್ಸ್ ಗಳಿಗೆ, ಇಲ್ಲಾಂದಿರ ಅವ್ರು ಅಶ್ಲೀಲವಾಗಿ ಮೆಸೇಜ್ ಸಂದೇಶ ಮಾಡ್ತಾ ಇರ್ಲಿಲ್ಲ ಅಂದ್ರಲ್ಲ. ನಾನ್ ಹೇಳೋದೇನಂತ ಹೇಳಿದ್ರೆ, ಈಗ ಅವ್ರಿಗೆ ಕೋರ್ಟ್ ಇಂದ ಅದು ಆರ್ಡರ್ ಆಗಿರುತ್ತೆ, ನೀವೆಲ್ಲೂ ಮಾತಾಡಂಗಿಲ್ಲ ಯಾವ್ದೇ ಒಂದು ಮಾಧ್ಯಮಗಳಲ್ಲೂ ಕೂಡ ಅನ್ನೋದು ಇರುತ್ತೆ. ಆ ಒಂದ್ ಮೈಂಡ್ ಸೆಟ್ ಇಂದ ಅವ್ರೆಲ್ಲೂ ಮಾತಾಡೋದಕ್ ಹೋಗಿಲ್ಲ. ಆಮೇಲೆ ಇವಾಗ ಯಾರ್ಯಾರು ಮಾತಾಡ್ಕೊಂಡ್ ಬಂದ್ರಲ್ಲ ಅವ್ರಿಗೆ ಆಪೋಸಿಟ್ ಆಗಿ, ಅವ್ರ ಮೊನ್ನೆ ತೂತ್ನೆ ಮುಚ್ಚಿಸ್ಕೊಂಡ್ರೆ ಸಾಕವ್ರು, ಅದಂತೂ ನಿಜ. ಹೇಳಕ್ಕಿಂತ ಮುಂಚೆ ಈಗ ಅವ್ರದೇ ದೋಸೆ ತೂತಿದೆ. ಈ ಅವರು ಅಭಿಮಾನಿಗಳ ಮೇಲೆ ಹಾಕಿದ್ರೆ, ಈಗ ಅಭಿಮಾನಿಗಳಿಗೆ ಪಾಪ ಗೊತ್ತಾಗಲ್ಲ ಎಕ್ಸೈಟ್ಮೆಂಟ್ ಅವ್ರಿಗೆ ಏನಾಗ್ತಾ ಇದೆ ಅನ್ನೋದು ಏನು ಗೊತ್ತಿಲ್ಲ ಒಳಗಡೆ. ಅವ್ರ ಏನ್ ಮಾಡಿರ್ತಾರೆ,
ಸಿನಿಮಾ ಹೀರೋಗಳ ಮೇಲೆ ಯಾರಾದ್ರೂ ಬಂದು ನಮ್ ದರ್ಶನ್ ಸರ್ ಬಗ್ಗೆ ಮಾತಾಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ, ಏನಾದ್ರೂ ನಡೀತಾ ಇದೆಯಾ. ಈಗ ಲಾಯರ್ಗಳು ಕೆಲವರು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಕೆಲವರು ಸತ್ಯ ಹೇಳ್ತಿಲ್ಲ. ಯಾವ್ದು ಕರೆಕ್ಟ್ ಸತ್ಯ ಏನು ಗೊತ್ತಾಗ್ತಾ ಇಲ್ಲ. ಇನ್ನ ಸಿನಿಮಾದವರು ಒಬ್ರು ದರ್ಶನ್ ಸರ್ ಪರವಾಗಿ ಯಾರು ಮಾತಾಡ್ತಾ ಇಲ್ಲ ಬಂದು, ಅಯ್ಯೋ ನಮ್ಗೆ ಯಾಕೆ ಬೇಕಪ್ಪ, ಅಯ್ಯೋ ಅವ್ರ ಸವಾಸನೆ ಬೇಡಪ್ಪ ಅಂತ ಅವ್ರುಗಳು ಬಿಟ್ಟುಬಿಟ್ಟಿದ್ದಾರೆ ಆಲ್ರೆಡಿ. ಅದಕ್ಕೆ ದರ್ಶನ್ ಸರ್ ಒಂಥರ ಆನೆ ತರ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಾನು ಹೆಂಗೆ ಇದ್ರು ನಾನು ಒಬ್ಬನೇ ಸಪರೇಟ್ ಅಷ್ಟೇ, ನೀವೆಲ್ಲ ಎಷ್ಟೇ ಜನ ಗುಂಪು ಮಾಡಿದ್ರು ನಾನು ಸಪರೇಟ್ ಅಲ್ಲೇ ಬರ್ತೀನಿ ನಾನು ಅಂತಾನೆ. ಅದಕ್ಕೆ ಅವ್ರ ಪಾಡಗ ಅವ್ರು ಸುಮ್ನೆ ಆಗ್ಬಿಟ್ಟಿದ್ದಾರೆ. ಹಂಗಿರೋದು ಒಂದ್ ಕಾರಣ, ಅವ್ರ ಇಂಡಸ್ಟ್ರಿ ಇಷ್ಟು ಲಾಂಗ್ ಲಾಸ್ಟಿಂಗ್ ಆಗ್ಬಿಡಿ. ಹೌದು, ಅದಕ್ಕೇನೆ ಅತಿ ಹೆಚ್ಚು ಫ್ಯಾನ್ಸ್ ಯಾರಿಗೆ ದರ್ಶನ್ ಸರ್ಗೆನೆ ಇರೋದು. ನೀವು ಗೂಗಲ್ ಅಲ್ಲಿ ಟೈಪ್ ಮಾಡಿ ಹುಡುಕಿದ್ರು ಕೂಡ ಅಲ್ಲಿ ದರ್ಶನ್ ಸರ್ ಹೆಸರೇ ಬರುತ್ತೆ. ಆಮೇಲೆ ರೆಕಾರ್ಡ್ ಬ್ರೇಕ್ ಆಯ್ತು ನೋಡಿ, ಇವಾಗ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ 10 million views ಆಗಿದೆ. ಯಾರೋ ಗೆಸ್ ಮಾಡಿರ್ಲಿಲ್ಲ ಇಷ್ಟೊಂದೆಲ್ಲ ಈ ಲೆವೆಲ್ ಹೋಗುತ್ತೆ ಅಂತ ಅನ್ಬಿಟ್ಟು. ಯಾಕಂದ್ರೆ ಅವರು ಈಗ ಒಳಗಡೆ ಇದ್ದಾರೆ, ಅವರು ಇನ್ನ ಏನೋ ಒಂದ್ ಸಂದೇಶನೂ ಹೇಳಿಲ್ಲ. ಡೆವಿಲ್ ಸಿನಿಮಾ ಸಾಂಗ್ ಲಾಂಚ್ ಆಗ್ತಾ ಇದೆ, ಏನು ಮಾತಾಡಿಲ್ಲ. ಏನ್ ಇಲ್ದೇನೆ ಅಭಿಮಾನಿಗಳು ಇಲ್ಲಿವರೆಗೂ ಕೆಲವೊಂದ್ಸತಿ ಹೀರೋಗಳು ಬಂದ್ ನಿಂತು ಪ್ರಮೋಷನ್ ಮಾಡಿದ್ರೆ ಇಷ್ಟು ವ್ಯೂಸ್ ಆಗೋದಿಲ್ಲ. ಸೊ ಅಂತದ್ರಲ್ಲಿ ಸರ್ ಬಂದ್ ಒಂದ್ ಮಾತು ಹೇಳುವನು ಇಲ್ಲ, ಏನು ಹೇಳಿಲ್ಲ. ಆದ್ರೂ ಅವ್ರ ಅಭಿಮಾನಿಗಳು ಹಬ್ಬ ತರ ಮಾಡ್ತಾ ಇದಾರೆ. ಸೊ ಅದ್ ಮೋಸ್ಟ್ಲಿ ಅದಕ್ಕೆ ಹೇಳೋದು ಅನ್ಸುತ್ತೆ, ಅಭಿಮಾನಿಗಳು ನಿಜವಾದ ಅಭಿಮಾನಿಗಳಿದ್ರೆ. ಯಾಕಂದ್ರೆ ಇಂಥ ಸಂದರ್ಭಗಳಲ್ಲಿ ಪ್ರೂವ್ ಆಗುತ್ತೆ ಅದು. ಇವನ್ ಸಾರಥಿ ರಿಲೀಸ್ ಟೈಮ್ ಅಲ್ಲೂ ಅಷ್ಟೇ ಸರ್, ಅವ್ರದ್ದು ಒಂದು ಪರ್ಸನಲ್ ಇಶ್ಯೂಸ್ ಗಳಿಂದ ಅವರು ಸಾರಥಿ ಮೂವಿ ರಿಲೀಸ್ ಟೈಮ್ ಅಲ್ಲಿ ಬರೋದಕ್ಕಾಗ್ಲಿಲ್ಲ, ಪ್ರಮೋಷನ್ಸ್ ಗಳಿಗೆ ಹೋಗಕ್ಕಾಗಿಲ್ಲ. ಬಟ್ ಆದ್ರೂ ಇವಾಗ ಸರ್ದು ಸಾರಥಿ ಮೂವಿದು ಏನಿದೆ ರೆಕಾರ್ಡ್, ಸೊ ಅವ್ರ ಮೂವಿಗಳೇ ಅದನ್ನ ಬ್ರೇಕ್ ಮಾಡಕ್ಕಾಗಿಲ್ಲ, ಅಷ್ಟ್ರ ಮಟ್ಟಿಗೆ ರೆಕಾರ್ಡ್ ಆಗಿದೆ ಸಾರಥಿದು. ಸೊ ಡೆವಿಲ್ದು ಹಾಗೆ ಆಗುತ್ತೆ ಅನ್ನೋ ಭರವಸೆಯಲ್ಲಿ ಅಭಿಮಾನಿಗಳಿದ್ದಾರೆ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೀವು ದರ್ಶನ್ ಸರ್ ಸಾಂಗ್ ಹಾಕಿದ್ರೆ ಯಾವ್ದಾರ ಒಂದು ವಿಡಿಯೋಗೆ ಆ ವಿಡಿಯೋಸ್ ಕಿತ್ಕೊಂಡು ಓಡ್ತಾ ಇರತ್ತೆ, ವ್ಯೂಸ್ ಸಿಕ್ಕಾಪಟ್ಟೆ ಲೈಕ್ಸ್ ಗಳು ಬಂದ್ಬಿಡತ್ತೆ. ಅಂದ್ರೆ ನಾನು ಅದನ್ನೇ ಅನ್ಕೋತಾ ಇರ್ತೀನಿ, ದರ್ಶನ್ ಸರ್ ಸಾಂಗ್ ಹಾಕೋತಾರೆ ಆದ್ರೆ ದರ್ಶನ್ ಸರ್ನೇ ಬೈತಾರೆ. ಅಂದ್ರೆ ಅವರೆಲ್ಲ ರಿಯಲ್ ಅಭಿಮಾನಿಗಳಲ್ಲ. ಏನಂದ್ರೆ ನಾನು ದರ್ಶನ್ ಸರ್ ಹೆಸರಿಂದ ಇದನ್ ಮಾಡ್ಕೊಂಡ್ಬಿಡ್ಬೇಕು. ಮತ್ತೆ ಕೆಲವೊಂದು ವಿಚಾರಗಳು ಏನಿರುತ್ತೆ, ಇವಾಗ ನೀವು ಹೇಳಿದ್ರೆ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಅವ್ರ ಸಾಂಗ್ ಹಾಕಿ ವ್ಯೂಸ್ ಚೆನ್ನಾಗಿ ಓಡುತ್ತೆ. ಕೆಲವ್ರು ಏನಿದ್ದಾರೆ ಅಂದ್ರೆ ಆ ಕಾಮೆಂಟ್ ಮಾಡೋದಕ್ಕಂತಾನೆ ಒಂದಷ್ಟು ಜನ ಕೂತ್ಕೊಂಡಿರ್ತಾರೆ. ಈಗ ನನಗೆ ಹೇಳಿದ್ರು ತುಂಬಾ ಜನ, ಏನ್ ಗುರು ನೀನ್ ದರ್ಶನ್ ಸರ್ ಬಗ್ಗೆ ಹೋಗಿ ಮಾತಾಡ್ತೀಯ, ಏನ್ ಬಕೆಟ್ ನನ್ ಬಕೆಟ್ ಹಿಡಿದ್ ನಾನೇನ್ ಮಾಡ್ಲಿ, ಇರೋ ವಿಚಾರ ಹೇಳಕ್ಕೆ ಇರೋದನ್ನ ಅವ್ರನ್ನ ಹತ್ರದಿಂದ ನೋಡಿರೋದನ್ನ ನಾನು ಹೇಳ್ತಾ ಇದ್ದೀನಿ ಒಂದು. ಆಮೇಲೆ ಅವ್ರನ್ನ ಬಕೆಟ್ ಹಿಡ್ಕೊಂಡು ನಾನ್ ಸಿನಿಮಾಗೆ ಇವಾಗ ಅಪ್ರೋಚ್ ಮಾಡೋ ತರ ಇದ್ದಿದ್ರೆ, ನಾನು ದರ್ಶನ್ ಸರ್ ಪರಿಚಯ ಆದ್ರಲ್ಲ ಇದು ಕರಿಯ ಪಿಕ್ಚರ್ ಇಂದ, ಅವತ್ತಿಂದನೇ ಅವ್ರು ಮಾಡೋ ಪಿಕ್ಚರ್ ಎಲ್ಲ ಒಂದ್ ಪಾತ್ರ ಮಾಡ್ಬಿಡ್ತಾ ಇದ್ದೆ ನನ್ನ ಕ್ಯಾರೆಕ್ಟರ್. ನಾನು ಮಾಡಿರೋದು ಅವರ ಸ್ನೇಹನ ಒಂದ್ ಫ್ರೆಂಡ್ಶಿಪ್ ಗೋಸ್ಕರ. ಅವ್ರು ಯಾಕಂದ್ರೆ ಮನುಷ್ಯ ಕೆಳಗಡೆ ಬಿತ್ತು ಅಂತ ಕಷ್ಟಕಾಲದಲ್ಲಿ ಒಬ್ಬ ವ್ಯಕ್ತಿ ಆಗ್ಬೇಕಂತೆ, ಸುಖದಲ್ಲಿ ಏನು ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕಷ್ಟದಲ್ಲಿ ಬಿಡಕ್ ಹೋಗ್ಬಾರ್ದು, ಅವ್ರ ಕೈ ಹಿಡಿಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಚಿತ್ರರಂಗದವ್ರು ಯಾರು ಅವ್ರ ಪರವಾಗಿ ಮಾತಾಡ್ತಾ ಇಲ್ಲ. ಉಮೇಶ್ ಬಣಕರ್ ಅವರು ಮಾತಾಡ್ತಾ ಇದ್ರು ಈಗ ರೀಸೆಂಟ್ ಆಗಿ ದರ್ಶನ್ ಸರ್ ಪರವಾಗಿ. ಸಿನಿಮಾ ಹೀರೋಗಳು ಯಾರು ಮಾತಾಡ್ತಾ ಇದಾರೆ? ಮತ್ತೆ ಕೆ ಮಂಜು ಅವರು ಮಾತಾಡಿದ್ರು ದರ್ಶನ್ ಸರ್ ಪರವಾಗಿ. ಯಾಕಂದ್ರೆ ಅವ್ರವ್ರದ ಹೀರೋ ಅಂತ ಬಂದಾಗ ಅವ್ರವ್ರದೇ ಫ್ಯಾನ್ ಬೇಸ್ ಇರುತ್ತೆ. ಇವಾಗ ಸುದೀಪ್ ಸರ್ ಆಗಿರ್ಬೋದು, ಅವ್ರಿಗೂ ಹ್ಯೂಜ್ ಫ್ಯಾನ್ಸ್ ಇದೆ. ಇನ್ನ ಪುನೀತ್ ರಾಜ್ಕುಮಾರ್ ಸರ್ ಫ್ಯಾನ್ಗಳಂತೂ ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಅವ್ರು ತೀರೋದಾಗ ಬಂತಲ್ಲ ಫ್ಯಾನ್ ಕ್ರೇಜ್, ಅದೂನು ಒಂದ್ ರೆಕಾರ್ಡ್ ಆಯ್ತು. ಗಾಂಧೀಜಿ ಅವ್ರು ಸತ್ತಾಗ ಅಷ್ಟು ಜನ ಬಂದಿದ್ದಂತ ನೋಡಕ್ಕೆ, ಅದ್ ಬಿಟ್ರೆ ಅಪ್ಪು ಸರ್ನ ನೋಡೋದಕ್ಕೇನೆ ಬಂದಿದ್ದು ಅಂತ ಅವ್ರವ್ರ ಫ್ಯಾನ್ ಫಾಲೋಯಿಂಗ್ ಅವ್ರವ್ರ ಹತ್ರನೇ ಇರುತ್ತೆ. ಪ್ರತಿಯೊಬ್ರು ಹೀರೋಗಳು ಕಷ್ಟಪಟ್ಟೆ ಪೊಸಿಷನ್. ಇವಾಗ ನೀನು ಏನೋ ಪುನೀತ್ ರಾಜ್ಕುಮಾರ್ ಫ್ಯಾನ್ ಆಗಿದ್ಯಾ ಅಂತ ಹೇಳ್ಬಿಟ್ಟು ನೀನು ದರ್ಶನ್ ಸರ್ಗೆ ಕಾಮೆಂಟ್ ಮಾಡ್ಬೇಕು ಅಂತೇನಿಲ್ಲ. ನೀವು ಸುದೀಪ್ ಸರ್ ಫ್ಯಾನ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಅಪ್ಪು ಸರ್ದೇನೋ ವಿಡಿಯೋಗೆ ಬ್ಯಾಡ್ ಕಮೆಂಟ್ ಮಾಡ್ಬೇಕು ಅಂತೇನಿಲ್ಲ. ನೀವು ಇಷ್ಟಪಡೋರ್ನ ಇಷ್ಟಪಡಿ, ನಾವೆಲ್ಲ ಒಂದೇ ಕನ್ನಡ ಬೆಳೆಸ್ಬೇಕು. ಇವಾಗ ಸ್ವತಃ ಹೀರೋಗಳನ್ನೇ ಹೇಳ್ತಾರೆ ಅಂತಂದ್ರೆ ಸ್ಟಾರ್ ವಾರ್ ಬೇಡ, ಕನ್ನಡ ಸಿನಿಮಾನ್ ಬೆಳ್ಸೋಣ. ನಾವು ಸ್ಟಾರ್ ವಾರ್ ಮಾಡೋ ಬರದಲ್ಲಿ ಬೇರೆ ಇಂಡಸ್ಟ್ರಿ ಅವ್ರು ಬೆಳ್ಕೊತಾ ಇದಾರೆ, ನಮ್ ಸ್ಯಾಂಡಲ್ವುಡ್ ಎಲ್ಲೋ ಆ ಗ್ರೋತ್ ಸಿಗ್ತಾ ಇಲ್ಲ ಅಂತ. ಸೊ ಈ ಬಗ್ಗೆ ಇದಕ್ಕೂ ಕಮೆಂಟ್ ಮಾಡಿರ್ತಾರೆ, ದರ್ಶನ್ ಸರ್ ಚೇಲ, ಸೊ ದರ್ಶನ್ ಸರ್ ಹಿಂಗ್ ಮಾಡ್ತೀರಾ, ಓಕೆ ನೀನು ಅಂತವನೇ ಇರ್ಬೋದು, ನೀನು ಅಂತವಳೇ ಇರ್ಬೋದು. ಸೊ ಇಟ್ಸ್ ಆಲ್ ಅಬೌಟ್ ಅವ್ರ ಏನ್ ಲೆಗಸಿ ಮೇಂಟೈನ್ ಮಾಡ್ಕೊಂಡ್ ಬಂದಿರ್ತಾರೆ. ಯಾಕಂದ್ರೆ ಅವ್ರವ್ರ ಹೀರೋಗಳಿಗೆ ಇವಾಗ ಅಪ್ಪು ಸರ್ದು ಓಕೆ, ಇವಾಗ ಹೋಟೆಲ್ಸ್ ಗಳಲ್ಲಿ ಹೇಳ್ತಾರೆ ಅಪ್ಪು ಸರ್ದು ನಾಟಿ ಸ್ಟೈಲ್ ಅಂತ ಹಾಕೋತೀವಿ. ಎಷ್ಟೊಂದು ಡಾನ್ಸ್ ಕ್ಲಾಸ್ ಅಪ್ಪು ಸರ್ ನೇಮ್ ಅಲ್ಲಿ ಇದೆ. ಮತ್ತೆ ಎಷ್ಟೊಂದು ಏನೋ ಡಾನ್ಸ್ ಅಕಾಡೆಮಿಗಳಾಗಿರ್ಬೋದು, ನಾನು ಹೇಳ್ದಂಗೆ ಹೋಟೆಲ್ಗಳಾಗಿರ್ಬೋದು, ಬ್ಲಡ್ ಡೊನೇಟ್ ಮಾಡ್ತಾರೆ ಅವ್ರ ಹೆಸರಲ್ಲಿ. ಅದು ಅವ್ರಿಗಿರೋ ಕ್ರೇಜ್. ಇವಾಗ ಅದೇ ಅಪ್ಪು ಸರ್ ಕೆಲವೊಂದ್ ಸಾಂಗ್ ಹಾಕಿದ್ರು ಓಡುತ್ತೆ ಇನ್ಸ್ಟಾದಲ್ಲಿ. ಸೊ ಅದು ಅವ್ರವ್ರು ಮೇಂಟೈನ್ ಮಾಡ್ಕೊಂಡ್ ಬಂದಿರೋದು. ಇವಾಗ ನಾವೇನ್ ಹೇಳ್ಬೋದು, ಇವಾಗ ನೀವ್ ಹೇಳ್ದಂಗೆ ಅದ್ ಹಾಕಿದ್ರೆ ಜಾಸ್ತಿ ವ್ಯೂಸ್ ಓಡುತ್ತೆ ಅಂತ ಹೇಳಿ ಅದನ್ನೇ ಹಾಕಬೇಕು ಅಂತ ಏನಿಲ್ಲ. ಅದು ನಿಮ್ಗೆ ಇಷ್ಟ ಇದ್ರೆ ನೀವು ತಗೊಳ್ಬಹುದು, ಇಷ್ಟ ಇಲ್ಲ ಅಂದ್ರೆ ಅದನ್ನ ಇಗ್ನೋರ್ ಮಾಡಿ ಮುಂದುವರಿಬಹುದು. ಈಗ ನನಗೆ ದರ್ಶನ್ ಸರ್ ಕಂಡ್ರೆ ನಾನು ಇವಾಗ ಅವಾಗಿಂದ ನೋಡ್ಕೊಂಡ್ ಬಂದಿರೋದ್ರಿಂದ ನಾನು ಎಲ್ಲಾ ಹೀರೋಗಳು ಇಷ್ಟ. ನಾನು ಅಣ್ಣವ್ರನ್ನೂ ಭೇಟಿ ಆಗಿದ್ದೀನಿ, ವಿಷ್ಣು ಸರ್ನು ಭೇಟಿ ಆಗಿದ್ದೀನಿ.
ಅಂಬರೀಷ್ ಅಣ್ಣ ಅವ್ರ ಜೊತೆಲೂ ನಾನು ಇಡೀ ದಿನ ಒಂದಿನ ಫುಲ್ ಕಳೆದಿದ್ದೀನಿ. ಶಂಕರಣ್ಣ ಅವ್ರನ್ನ ಬಿಟ್ಟು ಮಿಕ್ಕಿದವ್ರನ್ನೆಲ್ಲರೂ ನೋಡಿದ್ದೀನಿ ಇಂಡಸ್ಟ್ರಿಯಲ್ಲಿ. ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿತ್ತು ಅಂತ ಹೇಳಿದ್ರು ಎಲ್ಲರೂ ಹಳೆ ನಟರುಗಳದ್ದು ಎಲ್ಲಾರ ಸಾಂಗನ್ನು ಹಾಡಿದ್ದೀನಿ. ರಾಜ್ಕುಮಾರ್ ಅವ್ರ ಸಾಂಗನ್ನು ಹಾಡಿದ್ದೀನಿ, ವಿಷ್ಣು ಸರ್ ಸಾಂಗನ್ನು ಹಾಡಿದ್ದೀನಿ. ಯಾಕಂದ್ರೆ ನಾನು ಸಂಗೀತ ಕಲ್ತಿದ್ದೀನಿ. ಪ್ರತಿಯೊಂದು ಯಾವ್ದೋ ಒಂದು ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವಕ್ಕೆ ಹೋಗಿತ್ತು ಅಂದಾಗ ಸಾಂಗು ಹಾಡಿದ್ದೀನಿ. ಅದಾದ್ಮೇಲೆ ದರ್ಶನ್ ಸರ್ ಅಭಿಮಾನಿ. ಹೌದು, ನಾನು ಅವಾಗಿಂದ ಪ್ರತಿಯೊಬ್ಬರಿಗೂ ಗೊತ್ತು. ನಾನು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಎಲ್ಲರೂ ಇಷ್ಟ ಇರ್ತೀವಿ, ಆದ್ರೆ ಒಬ್ರ ಮೇಲೆ ಕ್ರೇಜ್ ಜಾಸ್ತಿ ಆಗಿರುತ್ತೆ. ಏನೋ ಅವ್ರಲ್ಲಿ ಒಂದು ಪಟ್ಟು ಜಾಸ್ತಿ ಅಷ್ಟೇ. ಗುಣನೋ ಇಲ್ಲ ಅವ್ರು ಮಾಡಿರೋ ಯಾವ್ದೋ ಒಂದ್ ಕ್ಯಾರೆಕ್ಟರ್ ಇವಾಗ ಮನ್ಸಿಗೆ ಜಾಸ್ತಿ ನಾಟಿರುತ್ತೆ. ಇವಾಗ ನಾನು ದರ್ಶನ್ ಸರ್ ಫ್ಯಾನ್ ಅಂದ್ ಮಾತ್ರಕ್ಕೆ ಇವಾಗ ನನ್ ಪುನೀತ್ ರಾಜ್ಕುಮಾರ್ ಸರ್ ಮಾಡಿರೋ ರಾಜ್ಕುಮಾರ ಮೂವಿ ಸಖತ್ ಇಷ್ಟ. ಸುದೀಪ್ ಸರ್ ಮಾಣಿಕ್ಯ ತುಂಬಾ ಇಷ್ಟ. ಯಾಕಂದ್ರೆ ಕ್ಯಾರೆಕ್ಟರ್ ಅಲ್ಲಿ ನೋಡಿ ನಾವ್ ಇಷ್ಟಪಟ್ಟಿರ್ತೀವಿ, ಅದು ಮೂವಿ ಬೇಸ್. ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಈ ಜನಗಳು ಅವ್ರ ಪರ್ಸನಲ್ ಲೈಫ್ ತಗೋತಾ ಇದಾರೆ. ಎಕ್ಸಾಕ್ಟ್ಲಿ ಪರ್ಸನಲ್ ಲೈಫ್ ಮೇಲೆ ಜಡ್ಜ್ ಮಾಡ್ತಾ ಇದಾರೆ. ಇವಾಗ ನೀನೊಂದು ಆಕ್ಟರ್ ನೀನ್ ಪರ್ಸನಲ್ ಲೈಫ್ ಮೇಲೆ ಯಾಕೆ ಜಡ್ಜ್ ಮಾಡ್ತೀಯಾ? ನಿನ್ಗೆ ಅವ್ರದ್ದೊಂದು ಮೂವಿ ಇಷ್ಟ ಆಯ್ತಾ, ಓಕೆ, ಯಾವ್ದೋ ಒಂದು ಇವಾಗ ಡೆವಿಲ್ ಮೂವಿ ಇಷ್ಟ ಆಯ್ತಾ, ಕ್ರಾಂತಿ ಇಷ್ಟ ಆಯ್ತಾ, ಸೊ ಫಿಲ್ಮ್ ಬೇಸ್ಡ್ ಕ್ಯಾರೆಕ್ಟರ್ ವೈಸ್ ಇಷ್ಟಪಟ್ರೆ ಅವಾಗ ಈ ತರ ಕಾಂಪ್ಲಿಕೇಶನ್ಸ್ ಕಾಮೆಂಟ್ಸ್ ಹಂಗೆ ನಿಮ್ ಬಾಸ್ ನೋಡಿ ಈ ತರ ಅಂತ ಹೇಳಿ ಅದೇನಾಗ್ತದೆ ಗಲ್ಬೆ ಎಬ್ಬಿಸ್ತಾ ಇದಾರೆ. ಅದೇನಾಯ್ತು, ಈಗ ಸಿನಿಮಾ ಇಂಡಸ್ಟ್ರಿನೇ ಒಂಥರ ಬೇರೆ ಭಾಷೆಯವರು ತೆಲುಗು, ತಮಿಳು, ಮಲಯಾಳಂ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆಯಂತೆ. ನಮ್ ಕನ್ನಡದಲ್ಲಿ ಯಾಕಿಲ್ಲ? ಬರೀ 400 ಪಿಕ್ಚರ್ ರಿಲೀಸ್ ಆಗುತ್ತೆ ವರ್ಷಕ್ಕೆ, ಆಯ್ತಾ? ಇರೋದೇ 365 ದಿನ. 400 ಸಿನಿಮಾ ರಿಲೀಸ್ ಆಯ್ತು ಅಂದ್ರೆ ದಿನ ಒಂದೊಂದ್ ಸಿನಿಮಾ ಯಾರೋಗಿ ನೋಡ್ತಾ ಇದಾರೆ. ಅದ್ರಲ್ಲಿ ಒಂದ್ 5 ಸಿನಿಮಾ ಹಿಟ್ ಆಗುತ್ತೆ. ಇನ್ ಮಿಕ್ಕಿದ ಸಿನಿಮಾ ಎಲ್ಲ ಆಗಿರೋ ದುಡ್ಡು ವಾಪಸ್ ಬರ್ತಿಲ್ಲ. ಮತ್ತೆ ಅದು ಎಷ್ಟು ಪರ್ಸನಲ್ ಆಗಿ ತಗೊಂಡ್ ಬಿಡ್ತಾರೆ ಅಂತಂದ್ರೆ, ಓಕೆ ಇವಾಗ ಬಾಸಿಸಮ್ ಸ್ಟಾರ್ಟ್ ಆಗ್ಬಿಡುತ್ತೆ. ನಮ್ ಬಾಸ್ ನಿಮ್ ಬಾಸ್. ಇವಾಗ ದರ್ಶನ್ ಸರಿಗೆ ಡಿ ಬಾಸ್ ಅಂತ ಹೇಳ್ತಾರೆ, ಸುದೀಪ್ ಸರಿಗೆ ಕಿಚ್ಚ ಬಾಸ್ ಅಂತ ಹೇಳ್ತಾರೆ, ಅಪ್ಪು ಸರಿಗೆ ಪುನೀತ್ ರಾಜ್ಕುಮಾರ್ ಅಪ್ಪು ಬಾಸ್ ಅಂತ ಹೇಳ್ತಾರೆ. ಎಲ್ಲರಿಗೂ ಬಾಸ್. ಅದು ಎಷ್ಟು ಮಟ್ಟಿಗೆ ಪರ್ಸನಲ್ ಆಗಿ ತಗೊಂಡ್ ಹೋಗ್ಬಿಡ್ತಾರೆ ಅಂತಂದ್ರೆ ಅಲ್ಲೇ ಫ್ಯಾನ್ ವಾರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇವಾಗ IPL ಬಂತು ಅಂದ್ರೆ CSKಗೂ RCBಗೂ ಹೆಂಗೆ, ಇವನ್ ಕರ್ನಾಟಕದವರಾದ್ರೂ CSK ಫ್ಯಾನ್ಸ್ ಇದಾರೆ, ಇವಾಗ ಬೇರೆ ಸ್ಟೇಟ್ ಅವರಾದ್ರೂ RCB ಫ್ಯಾನ್ಸ್ ಇದಾರೆ. ನಮ್ ಬಾಸ್ ನಿಮ್ ಬಾಸ್ ತರ ನಮ್ ಬಾಸ್ ಹೆಂಡತಿ ಕೊಡ್ದಿಲ್ಲ, ನಮ್ ಬಾಸ್ ತರ ನಿಮ್ ಬಾಸ್ ಅದಾಗಿಲ್ಲ, ನಮ್ ಬಾಸ್ ಆ ತರ ಮೂವಿಯಲ್ಲಿ ಕಂಪ್ಯಾರಿಸನ್ ಮಾಡಿ, ಓಕೆ ನಮ್ ಬಾಸ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು, ಆ ತರ ನಿಮ್ ಬಾಸ್ ಬಂದಿಲ್ಲ, ಆ ತರ ಕಂಪ್ಯಾರಿಸನ್ ಬಿಟ್ಬಿಡ್ತಾರೆ. ನಮ್ ಬಾಸ್ ಕುಡಿತಾರೆ, ನಿಮ್ ಬಾಸ್ ಕುಡಿಯಲ್ಲ, ನಮ್ ಬಾಸ್ ಹೆಂಡತಿ ಹೊಡಿತಾರೆ, ನಿಮ್ ಬಾಸ್, ಆ ತರ ಕಂಪ್ಯಾರಿಸನ್ ಸ್ಟಾರ್ಟ್ ಆದಾಗ್ಲೇ ಅಲ್ಲಿ ಒಂದು ಚೀಪ್ ಕಾಮೆಂಟ್ಸ್ ಗಳಾಗಿರ್ಬೋದು ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟೊತ್ತು ದರ್ಶನ್ ಸರ್ ವಿಚಾರನು ನೀವು ನಮ್ ಜೊತೆ ಹಂಚ್ಕೊಂಡ್ರಿ ಸರ್. ಇವಾಗ ಕಾಲೇಜಲ್ಲಿ ಸ್ಕೂಲಲ್ಲಿ ಹೇಳ್ತೀವಲ್ಲ, ಫಸ್ಟ್ ರ್ಯಾಂಕ್ ಬರೋನು ಇರ್ತಾನೆ, ಫೇಲ್ ಆಗೋ ಸ್ಟೂಡೆಂಟ್ ಇರ್ತಾನೆ, ಅವರೇಜ್ ಮಾರ್ಕ್ಸ್ ತೆಗಿಯೋನು ಇರ್ತಾನೆ. ದರ್ಶನ್ ಸರ್ ಸಾಂಗ್ ಕೂಡ ಮಾಡಿದ್ದಾರೆ, ಫಸ್ಟ್ ಬೆಂಚ್ ಅಲ್ಲಿ ಕೂತೋನು ಲಾಸ್ಟ್ ಬೆಂಚ್ ಅಲ್ಲಿ ಕೂತಿರೋ ಕಂಪ್ನಿಯಲ್ಲಿ ವರ್ಕ್ ಮಾಡೋಣ ಅಂತ. ಸೊ ಈ ತರ ಒಬ್ಬೊಬ್ರಿಗೆ ಈಗ 5 ಬೆರಳು ಒಂದೇ ಸಮ ಇರೋದಿಲ್ಲ, ಡಿಫ್ರೆಂಟ್ ಆಗಿರುತ್ತೆ. ಸೊ ದರ್ಶನ್ ಸರ್ ಬಗ್ಗೆನೂ ಹಲವಾರು ವಿಚಾರಗಳನ್ನ ಇವತ್ತು ನಮ್ಮ ವೀಕ್ಷಕರಿಗೆ ಹಂಚ್ಕೊಟ್ರಿ, ಹಾಗೆ ಡೆವಿಲ್ದು ಅಪ್ಡೇಟ್ಸ್ ಕೂಡ ಕೊಟ್ರಿ. ಸೊ ದರ್ಶನ್ ಸರ್ ಏನೋ ಒಂದ್ ಜಲ ಕೂಡ ತೋರಿಸ್ಕೊಟ್ರಿ. ನಾನಂತೂ ತುಂಬಾ ಖುಷಿ ಆಗಿದ್ದೀನಿ ಈ ವಿಚಾರಗಳ ಬಗ್ಗೆ. ಐ ಹೋಪ್ ನಮ್ಮ ವೀಕ್ಷಕರು ಎಸ್ಪೆಷಲಿ ಡಿ ಬಾಸ್ ಫ್ಯಾನ್ಗಳು ಯಾರು ಇರ್ತಾರೆ ಅವ್ರಿಗಿನ್ನ ಖುಷಿ ಆಗಿರುತ್ತೆ. ಯಾಕಂದ್ರೆ ಸರ್ ಈಗ ಡೆವಿಲ್ ಮೂವಿ ಪ್ರಮೋಷನ್ಗೆ ಆಗಿರ್ಬೋದು, ಆ ವಿಚಾರಗಳಿಗೆ ಇವಾಗ ಹೊರಗೆ ಬರೋ ಪರಿಸ್ಥಿತಿಯಲ್ಲಿಲ್ಲ. ಸೊ ಆ ಒಂದು ಕೆಲ್ಸನ ಅವ್ರ ಅನುಪಸ್ಥಿತಿಯಲ್ಲಿ ನೀವು ಮಾಡ್ಕೊಟ್ಟಿದ್ದೀರಾ, ಅದ್ರ ಬಗ್ಗೆ ಹೇಗೆ ಅಂದ್ರೆ ದರ್ಶನ್ ಸರ್ ನಾನೊಂಥರ ಅವ್ರ ನೆರಳು, ಓಕೆ ಶಾಡೋ ಇದ್ದಂಗೆ. ಓಕೆ ಅಂದ್ರೆ ಇವಾಗ ಅಭಿಮಾನಿಗಳಿಗೆ ಆ ಒಂದು ಓಕೆ ಇವಾಗ ನಿಮ್ ಮುಖದಲ್ಲಿ